ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 2ನೇ ತಾರೀಕು ಜೂನ್ 2025ರಿಂದ 8 ಜೂನ್ 2025 ವಾರ ಭವಿಷ್ಯ ಕಾರ್ಯಕ್ರಮ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಈ ವಾರ ಭವಿಷ್ಯ ಸೋಮವಾರದಿಂದ ಭಾನುವಾರದವರೆಗೂ 6 ಜೂನ್ ಮತ್ತು 7 ಜೂನ್ ಏಕಾದಶಿ, 8/6/2025 ಪ್ರದೋಷ ಪೂಜೆ ಇದೆ. ಪ್ರದೋಷ ಪೂಜೆ ದಿನ ಶಿವನ್ನ, ಪರಮೇಶ್ವರನ್ನ, ಪರಮಾತ್ಮನನ್ನ ಲಿಂಗದ ರೂಪದಲ್ಲಿ ಯಾರು ಪರಮೇಶ್ವರನ ಪೂಜೆ ಮಾಡ್ತಾರೋ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ನಿಮ್ಮ ಎಲ್ಲಾ ಪ್ರಯತ್ನಗಳು ಏನ್ ಮಾಡ್ತೀರಿ, ಯತ್ನ ಕಾರ್ಯಗಳು ಜಯ ಲಾಭವನ್ನ ತಂದುಕೊಡುತ್ತೆ. ಜಯನ ತಂದುಕೊಡುತ್ತೆ, ಲಾಭನ ತಂದುಕೊಡುತ್ತೆ. ಅದಕ್ಕೆ 8/6/2025 ಭಾನುವಾರ ಬಹಳ ವಿಶೇಷವಾದಂತಹ ಪ್ರದೋಷ ಪೂಜೆ. ಲಿಂಗ ರೂಪದಲ್ಲಿ ಶಿವನನ್ನ ಪೂಜೆ ಮಾಡಬೇಕು. ಈ ವಾರದಲ್ಲಿ 2 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. 6/6/2025 ಬೆಳಿಗ್ಗೆ 9:26ಕ್ಕೆ ಬುಧ ರಾಶಿ ಪರಿವರ್ತನೆ. ಅದೇ ದಿನ ಮಂಗಳ ಕೂಡ ರಾಶಿ ಪರಿವರ್ತನೆ 2:12ಕ್ಕೆ. ಮಂಗಳ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ, ಬುಧ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. ಈಗ ಮಂಗಳ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಮಿಲನ ಆಗ್ತಾ ಇರುವಂಥದ್ದು. ಇದು ಒಂದು ಡೇಂಜರ್ ಸೈನ್. ಪ್ರಪಂಚದಲ್ಲಿ ಏನೋ ಒಂದು ದುರ್ಘಟನೆ ನಡೆಯುತ್ತೆ, ಏನೋ ಒಂದು ಸ್ಫೋಟ ಆಗುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಅದೇ ಭಾರತದ ಜಾತಕವನ್ನು ನೋಡಿದ್ರೆ ಭಾರತ ದೇಶದ ರಾಜಧಾನಿಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಪ್ರಾಪಂಚಿಕ ಭವಿಷ್ಯ ತಿಳಿಸಲಾಗಿದೆ. ಈಗ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಹೇಗಿದೆ ನಿಮ್ಮ ಭವಿಷ್ಯ ಅನ್ನುವಂಥ ವಿಷಯವನ್ನು ಕೂಡ ತಿಳಿಸ್ತೀನಿ. ಯಾರು ನನ್ನ ಚಾನಲ್ ಹೊಸಬ್ರಾಗಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ಕತ್ಲಿರೋಗೆ ಬೆಳಕನ್ನ ತೋರಿಸುವಂಥದ್ದೇ ಶಾಸ್ತ್ರ. ಕೆಲವರು ಹೇಳ್ತೀರಾ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಹಾಗಾದ್ರೆ ಮುಖ ನೋಡಿ ಭವಿಷ್ಯ ಹೇಳ್ಬೋದಾ? ಇಂಗ್ಲಿಷಲ್ಲಿ ಫೇಸ್ ರೀಡಿಂಗ್, ಕನ್ನಡದಲ್ಲಿ ಮುಖ ಸಾಮುದ್ರಿಕ ಶಾಸ್ತ್ರ. ನೀವು ಕನ್ನಡಿ ನೋಡ್ತಾ ಇರ್ತೀರ, ಅದರಲ್ಲೂ ಹೆಣ್ಮಕ್ಳು ಜಾಸ್ತಿ ಕನ್ನಡಿ ನೋಡುವಂಥದ್ದು. ಈ ಕಾಲದಲ್ಲಿ ಎಲ್ಲ ಫ್ಯಾಷನ್ ಇಂಪ್ರೂವ್ ಆಗ್ತಾ ಆಗ್ತಾ ಈಗ ಗಂಡಸರು ಕೂಡ ಹೆಚ್ಚು ಫ್ಯಾಷನ್ ಮಾಡುವಂಥದ್ದು, ಸ್ಟೈಲ್ ಮಾಡುವಂಥದ್ದು, ಕನ್ನಡಿ ನೋಡ್ತಾ ಇರ್ತೀರ. ನಿಮ್ಮ ಕನ್ನಡಿ ಮುಂದೆ ಹೋಗಿ, ನಿಮ್ಮ ಹಣೆ ವಿಶಾಲವಾದ ಹಣೆ ಇದೆಯಾ? ಯಾರಿಗೆ ವಿಶಾಲವಾದ ಹಣೆ ಇರುತ್ತೆ ಅಂದ್ರೆ ಕೂದಲು ಉದುರ್ಬಿಟ್ಟಲ್ಲ, ನ್ಯಾಚುರಲ್ ಆಗಿ ವಿದ್ವಾಂಸರು, ಗೌರವ ಪಾತ್ರ ವ್ಯಕ್ತಿಗಳಾಗ್ತಾರೆ ಅನ್ನೋದನ್ನ ಹಣೆ ನೋಡಿ ಹೇಳ್ಬೋದು. ಆಮೇಲೆ ಕೈ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಹಸ್ತ ಸಾಮುದ್ರಿಕ ಶಾಸ್ತ್ರ, ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ನಮ್ಮ 5 ಬೆರಳುಗಳಲ್ಲಿ ಅತ್ಯಂತ ಕಿರು ಬೆರಳು ಅಂದ್ರೆ ಯಾವುದು? ಬುಧ ಬೆರಳು. ಈ ಬುಧ ಬೆರಳಿನ ಕೆಳಭಾಗದಲ್ಲಿರುವಂಥದ್ದೇ ಬುಧ ಪರ್ವ. ಅದನ್ನ ಇಂಗ್ಲಿಷಲ್ಲಿ ಮೆರ್ಕುರಿ ಮೌಂಟ್ ಅಂತ ಹೇಳಲಾಗುತ್ತೆ. ಬುಧ ಪರ್ವದ ಮೇಲೆ ಅನೇಕ ರೇಖೆಗಳಿದ್ದರೆ ನಿಮಗೆ ವ್ಯಾಪಾರ ಮಾಡೋದ್ರಲ್ಲಿ ಬುದ್ಧಿ ಇದೆ ಅಂತ. ಗುರುಜಿ ನೀವು ಕೇಳ್ತೀರಾ, ನಾನು ವ್ಯಾಪಾರ ಮಾಡ್ಬೋದಾ? ಕೆಲ್ಸಕ್ಕೆ ಹೋಗಲ್ಲ. ಬಿಸ್ನೆಸ್ ನಂಗೆ ಆಗಿ ಬರುತ್ತಾ? ನಿಮ್ಮ ಕೈ ನೀವು ನೋಡ್ಕೊಳ್ಳಿ, 2 ಕೈ ಉಜ್ಜಿ, ಅವಾಗ ಇಲ್ಲಿ ಎಷ್ಟು ರೇಖೆಗಳಿದೆ ಬುಧ ಪರ್ವದ ಮೇಲೆ, ಜಾಸ್ತಿ ರೇಖೆಗಳಿದ್ರೆ ನಿಮ್ಗೆ ಬುದ್ಧಿ, ಬುಧ ಚೆನ್ನಾಗಿರ್ಬೇಕು ಜಾತಕದಲ್ಲಿ. ನಿಮ್ ಜಾತಕದಲ್ಲಿ ಮಿಥುನ ರಾಶಿ ಬುಧ ಇದ್ದಾನ, ಕನ್ಯಾ ರಾಶಿ ಬುಧ ಇದ್ದಾನ ಅಂತ ನೋಡ್ಬೇಕು. ವ್ಯವಹಾರದ ಬುದ್ಧಿ ಇದೆಯಾ, ಅಥವಾ ವಿನೋದ ಎಂಜಾಯ್ಮೆಂಟ್ ಮಾಡುವಂತ ಬುದ್ಧಿ ಇದೆಯಾ ಅನ್ನೋದನ್ನ ನಿಮ್ ಜಾತಕದಲ್ಲೂ ನೋಡ್ಬೋದು.
ಕೈನು ನೋಡಿ, ಮುಖ ನೋಡಿ ಭವಿಷ್ಯವನ್ನ ಹೇಳ್ಬೋದು. ಕಿವಿಗಳನ್ನ ನೋಡ್ಬೇಕಾಗುತ್ತೆ, ಮೂಗನ್ನ ನೋಡ್ಬೇಕಾಗುತ್ತೆ, ನಿಮ್ಮ ಬಾಯಿನ ನೋಡ್ಬೇಕಾಗುತ್ತೆ, ತುಟಿಗಳು ನೋಡ್ಬೇಕಾಗುತ್ತೆ. ಇದನ್ನೇ ಮುಖ ಸಾಮುದ್ರಿಕ ಶಾಸ್ತ್ರ ಅಂತ ಹೇಳಲಾಗೋದು. ಓಕೆ, ನಿಮಗೆ ಈಗ ಟಿಪ್ಸ್ ಹೇಳಿದ್ದೀನಿ ಅಷ್ಟೇ. ಹಸ್ತ ಸಾಮುದ್ರಿಕದಿಂದ ಏನ್ ನೋಡ್ಕೋಬಹುದು, ಮುಖ ಸಾಮುದ್ರಿಕ ಶಾಸ್ತ್ರದಿಂದ ಯಾವ ತರ ಭವಿಷ್ಯವನ್ನ ನೋಡ್ಬೋದು ಅನ್ನೋದನ್ನ. ಈಗ ನೇರವಾಗಿ ರಾಶಿ ಭವಿಷ್ಯಕ್ಕೆ ಬರ್ತೀನಿ. ಪ್ರಿಯ ವೀಕ್ಷಕರೇ, ಇವಾಗಲೇ ಕೊರೋನಾ ಬರ್ತಾ ಇದೆ ಅಂತ ನಿಮ್ಗೆಲ್ಲ ನ್ಯೂಸ್ ಬರ್ತಾ ಇದೆ. ಆ ವಿಷಯ ನಾನು ಮತ್ತೆ ಮತ್ತೆ ರಿಪೀಟ್ ಮಾಡಲ್ಲ. ಏನಾದ್ರೂ ಸ್ಫೋಟ ಆಗೋ ಚಾನ್ಸಸ್ ಇರುತ್ತೆ. ಬೆಂಗಳೂರಲ್ಲಿರೋರು ಕೂಡ ಸ್ವಲ್ಪ ಎಚ್ಚರವಾಗಿರ್ಬೇಕು. ಆಮೇಲೆ ನಿಮ್ಗೆಲ್ಲ ಟೈಮ್ ಸ್ಟ್ಯಾಂಪ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟ್ಯಾಂಪ್ ಇರುತ್ತೆ. ಒಂದೊಂದು ರಾಶಿ ಇದೆನು, ನೀವು ಟೈಮ್ ಸ್ಟ್ಯಾಂಪ್ ಪ್ರಕಾರ ಒಂದೊಂದು ರಾಶಿ ನೋಡ್ಕೊಂಡು ಹೋಗ್ಬೋದು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ, ಈಗ ಫೈನಾನ್ಷಿಯಲಿ ಹೇಗಿದೆ ಗುರುಜಿ ಅಂತ ನಿಮ್ ಪ್ರಶ್ನೆ ಇರುತ್ತೆ. ಸೂರ್ಯ 5ನೇ ಮನೆ ಅಧಿಪತಿ, ದ್ವಿತೀಯ ಭಾವದಲ್ಲಿ ಸಂಚಾರ. 5ನೇ ಮನೆ ಅಧಿಪತಿ ಅದೇನು, ಪಂಚಮ ಸ್ಥಾನವನ್ನ ನಾವೇನ್ ಮಾಡ್ತೀವಿ, ಪಂಚಮದಲ್ಲಿ ಕುಜ, ಕೇತು, ಚಂದ್ರ. ಈ ವಾರದ ಫಸ್ಟ್ ಕೇತ ಮಕ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ. ಫಸ್ಟ್ ಮಕ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಹಾಗಾದ್ರೆ ಮೇಷರಾಶಿಯವರಿಗೆ ನೀವೇನಾದ್ರೂ ಜೂಜಾಟದಲ್ಲಿ ಸಂಪಾದನೆ ಮಾಡಬೇಕು ಅಂದ್ರೆ ಲಾಸ್ ಆಗ್ಬೋದು. ನೀವು ಮಾತಾಡುವಂತಹ ಮಾತು ವ್ಯಾಪಾರದಲ್ಲಿ ಏನಾಗ್ಬೇಕಾಗತ್ತೆ, ವ್ಯಾಪಾರಸ್ಥರಾಗಿರ್ತೀರಿ, ನೀವು ಯಾರ ಹತ್ರ ಮಾತಾಡ್ತೀರಿ, ತುಂಬಾ ಇಗೋಯಿಸ್ಟಿಕ್ ಆಗಿ ಮಾತಾಡಿದ್ರೆ ಜನ ಏನು ಆಟಿಟ್ಯೂಡ್ ತೋರಿಸ್ತಾ ಇದೆಯಾ ಅಂತ ವ್ಯಾಪಾರಕ್ಕೆ ಬರಲ್ಲ. ವ್ಯಾಪಾರಸ್ಥರು ಹೇಗಿರ್ಬೇಕು, ಗ್ರಾಹಕರನ್ನ ತುಂಬಾ ಪ್ರೀತಿಯಿಂದ ನೀವು ಮಾತಾಡ್ಬೇಕಾಗುತ್ತೆ ಈ ಟೈಮಲ್ಲಿ. ಇಲ್ಲ ಅಂದ್ರೆ ಕಸ್ಟಮರ್ಗಳನ್ನ ಕಳ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಆಮೇಲೆ ನಿಮಗೆ ಸಾಡೆ ಸಾತಿ ಬೇರೆ ಸ್ಟಾರ್ಟ್ ಆಗಿದೆ. ಆದ್ರೆ ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ, ದ್ವಿತೀಯಾಧಿಪತಿ ಸಪ್ತಮಾಧಿಪತಿ ಆಗಿರೋದ್ರಿಂದ ಕೆಲವರು ವ್ಯಾಪಾರ ಮಾಡ್ತಾ ಇರ್ತೀರ. ನೀವು ಮತ್ತೆ ನಿಮ್ಮ ಸಂಗಾತಿ ಜೊತೆಗೆ ಗಂಡ ಹೆಂಡತಿ ಇಬ್ರು ಸೇರಿ, ಅಥವಾ ಪತ್ನಿ ಮಾಡಿದ್ರೆ ಪತಿ ಜೊತೆಗೆ ಸೇರಿ, ಅಂತವ್ರಿಗೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗುತ್ತೆ. ಯಾವುದೇ ಬಿಸ್ನೆಸ್ ಅಲ್ಲಿ ಕೂತಾಗ ದಿನ ಬೆಳಿಗ್ಗೆ ಎದ್ದು ದೇವ್ರ ಪ್ರಾರ್ಥನೆ ಮಾಡಿ ನೀವು ಬಿಸ್ನೆಸ್ಗೆ ಅಂತ ಕೂತಾಗ ದೇವಿ ಆರಾಧನೆ ಮಾಡೋದ್ರಿಂದ ಈ ವಾರ ನಿಮಗೆ ಸಕ್ಸಸ್ ಅನ್ನೋದು ಕಾಣುತ್ತೆ ಫೈನಾನ್ಷಿಯಲ್ ವಿಷಯದಲ್ಲಿ. ಇನ್ನ ಈಗ ಎಜುಕೇಶನ್, ಈಗೆಲ್ಲ ಕೆಲವರೆಲ್ಲ ಕ್ಯಾಟ್ ಎಕ್ಸಾಮು, ಇನ್ನ ಮೆಡಿಕಲ್ ಎಕ್ಸಾಮ್ಗಳು ಎಲ್ಲ ಬರ್ದಿದ್ದೀರಾ. ಹೇಗಿರುತ್ತೆ ಎಜುಕೇಶನ್, ಹೇಗ್ ನಡೆಯುತ್ತೆ? ಈಗೆಲ್ಲ ಬೇಸಿಗೆ ಆದ್ಮೇಲೆ ಈಗೆಲ್ಲ ಸ್ಕೂಲ್ಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ ಜೂನ್ ಅಲ್ಲಿ. ಹಾಗಾದ್ರೆ ವಿದ್ಯಾಭ್ಯಾಸ ಮಕ್ಕಳದ್ದು ಹೇಗಿರುತ್ತೆ ಅಂದಾಗ, ಪ್ರಾಥಮಿಕ ವಿದ್ಯೆ ತುಂಬಾ ಉತ್ತಮವಾಗಿರುತ್ತೆ. ಗುರು ಮತ್ತೆ ಬುಧ 3ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯೆ ಚೆನ್ನಾಗಿ ಅರ್ಥ ಆಗುತ್ತೆ. ಚತುರ್ಥಾಧಿಪತಿ ಮತ್ತು ಪಂಚಮಾಧಿಪತಿ, ಪಂಚಮ ಭಾವಾಧಿಪತಿ 2ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಮೆಡಿಕಲ್ಗೆ ಹೋಗೋರಿಗೆ, ಮೇಷರಾಶಿ ಜಾತಕರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು ನೀಟ್ ಎಕ್ಸಾಮ್ ಅಲ್ಲಿ. ಆಮೇಲೆ ಉದ್ಯೋಗ ಹೇಗಿರುತ್ತೆ ಅಂದಾಗ, ದಶಮಾಧಿಪತಿ ವ್ಯಯ ಭಾವದಲ್ಲಿ ಸಂಚಾರ. ನಿಮ್ಮ ಜನ್ಮ ಜಾತಕ ರಾಶ್ಯಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಲಾಭ ಭಾವವನ್ನ ನೋಡ್ತಾನೆ. ಹಾಗಾದ್ರೆ ದಶಮಾಧಿಪತಿ ವ್ಯಯ ಭಾವದಲ್ಲಿ ಸಂಚಾರ ಆದಾಗ ಉದ್ಯೋಗದಲ್ಲಿ ಬಹಳ ಹುಷಾರಾಗಿರ್ಬೇಕು. ಉದ್ಯೋಗದ ವಿಷಯದಲ್ಲಿ ಮೋಕ್ಷ ಬೇಡ, ಕೆಲಸ ಬೇಡ, ಬೇರೆ ಚೇಂಜ್ ಮಾಡೋಣ ಅಂತ ಮನಸ್ಸು ಬರ್ಬೋದು. ಶನಿ ವ್ಯಯಭಾವದಲ್ಲಿದ್ದಾಗ ನಿಮಗೆ ಮೋಸದ ಮನಸ್ಸು ಬರುತ್ತೆ. ಈ ಕೆಲಸ ಬಿಟ್ಬಿಟ್ಟು ನಾನು ಬೇರೆ ಕೆಲಸಕ್ಕೆ ಹೋದ್ರೆ ಹೆಚ್ಚು ಸಂಪಾದನೆ ಮಾಡ್ತೀನಿ, ಅಲ್ಲೋದ್ರೂ ಅದೇ ಸ್ವಲ್ಪ ಸಂಬಳ ಜಾಸ್ತಿ ಅಂತ ಅನ್ಕೊಂಡು ಹೋಗ್ತೀರಾ, ಇಲ್ಲಿಗಿಂತನೂ ಕಷ್ಟ ಇರುತ್ತೆ. ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ನೋರು ಜಾತಕವನ್ನ ತೋರಿಸಿ. ಹಾಗಾದ್ರೆ ಮೇಷರಾಶಿಯವರಿಗೆ ಆರೋಗ್ಯ ಹೇಗಿರುತ್ತೆ ಅಂದಾಗ, ಆರೋಗ್ಯಾಧಿಪತಿ ಬುಧ ತನ್ನ ಸ್ವಕ್ಷೇತ್ರ
ತೃತೀಯ ಭಾವದಲ್ಲಿ ಇದ್ದಾನೆ. 6ನೇ ಮನೆ ಅಂದಾಗ ಋಣ ರೋಗಾದಿ ದಾರಿದ್ರ ಪಾಪಕ್ಷುಧ ಭಯ ಶೋಕ ಮನಸ್ತಾಪ ನಶ್ಯಂತು. ನೀವು ಧೈರ್ಯ ತಗೋಬೇಕು, ಸಾಹಸ ಮಾಡಬೇಕು. ತುಂಬಾ ಆರೋಗ್ಯ ಸಮಸ್ಯೆ ಇರೋದು, ಅವಾಗ ಧೈರ್ಯ ಇದ್ದಾಗ, ಮನೋಬಲ ನಿಮ್ಮದು ಹೆಚ್ಚು ಮಾಡಿಕೊಂಡಾಗ ಎಂಥ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದು ಸಾಲ್ವ್ ಆಗುತ್ತೆ. ಮನೋಬಲ ನೀವು ಕಮ್ಮಿ ಮಾಡಿಕೊಂಡ್ರೆ ಇನ್ನು ಆರೋಗ್ಯ ಕೆಡ್ತಾ ಹೋಗುತ್ತೆ. ಎಚ್ಚರ ಮೇಷರಾಶಿ ಜಾತಕರು. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತಂದಾಗ, ಮೇಷರಾಶಿ ಜಾತಕರಿಗೆ ಈ ವಾರದ ಮೊದಲು 2 ದಿನ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಕ್ಕಳಿಗೆ ಅನಾರೋಗ್ಯ. ಮಕ್ಕಳಿಗೆ ಅನಾರೋಗ್ಯ ಆದಾಗ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಕಷ್ಟ ಆಗುತ್ತೆ ಬ್ಯಾಲೆನ್ಸ್ ಆಗೋದು. ನಿಮ್ಮ ವಿವಾಹ ಆಗಿ ನಿಮ್ಮ ಪತ್ನಿ ಗರ್ಭವತಿಯಾಗಿದ್ರೆ ತೊಂದರೆ ಆಗ್ಬೋದು. ನಿಮಗೆ ಗ್ಯಾಸ್ಟ್ರಿಕ್ ಆಗ್ಬೋದು, ಅಜೀರ್ಣ ಆಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಎಚ್ಚರ. ಅದು ಈ ವಾರದಲ್ಲಿ 5 ದಿನ ಶುಭ ಫಲಗಳು. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಆಗಿರ್ತೀರಿ. ಶತ್ರುಗಳನ್ನ ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಅನ್ನಹಿ ಪೂರ್ಣ ಬ್ರಹ್ಮ. ಉತ್ತಮವಾದ ಆಹಾರ, ಉತ್ತಮವಾದ ವಸ್ತ್ರಗಳು, ಮತ್ತೆ ಪ್ರಮೋಷನ್ ಕೂಡ ಆಗುವ ಸಾಧ್ಯತೆಗಳು, ಕೆಲಸದಲ್ಲಿ ಪ್ರಮೋಷನ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ಮೇಷರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕು ಅಂದ್ರೆ ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕ ಮಾಡಿಸೋದ್ರಿಂದ ಗ್ರಹಗಳಿಂದ ಉಂಟಾಗುವಂತ ನೆಗೆಟಿವ್ ಎಫೆಕ್ಟ್ ಮೇಷರಾಶಿ ಜಾತಕರಿಗೆ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅದು ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ, ರಾಶ್ಯಾಧಿಪತಿಯಾದಂಥ ಶುಕ್ರ ವ್ಯಯಭಾವದಲ್ಲಿ ಸಂಚಾರ, ದ್ವಿತೀಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ, ಗುರು ಕೂಡ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹಣಕಾಸು ಅಭಿವೃದ್ಧಿ. ಯಾವುದರಿಂದ? ನಿಮ್ಮ ವಾಕ್ಚಾತುರ್ಯದಿಂದ. ಕೆಲವರು ಭಾಷಣ ಮಾಡಿ, ಈಗ ಶೇರ್ ಮಾರ್ಕೆಟ್ ಅಲ್ಲಿ ಕೆಲವ್ರಿಗೆ ಶೇರ್ ಕೊಂಡ್ಕೊಳ್ಳಿ ಅನ್ಬೇಕು, ಮನಿ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ಬೇಕು. ನೀವು ಭಾಷಣ ಹೇಗೆ ಹೇಳ್ತೀರಿ, ಹೇಗೆ ಕಸ್ಟಮರ್ನ ಕನ್ವಿನ್ಸ್ ಮಾಡ್ತೀರಿ, ಅದು ತುಂಬಾ ಚೆನ್ನಾಗಿ ಮಾಡ್ತೀರಿ. ಅದರಿಂದ ಏನಾಗುತ್ತೆ? ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಕುಟುಂಬ ಅಭಿವೃದ್ಧಿ ಆಗುತ್ತೆ. ಗುರುಬಲ ನಿಮಗೆ ವೃಷಭ ರಾಶಿಯವರಿಗೆ ಇಷ್ಟು ದಿವಸ ನಿಮಗೆ ಗುರು ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಆದ್ರೂ ಶನಿ ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ಮನಸ್ಸಿನಲ್ಲಿ ನೋವಿಟ್ಕೊಂತೀರಾ, ತಾಯಿ ವಿಷಯದಲ್ಲಿ ದುಃಖವನ್ನ ಅನುಭವಿಸ್ತೀರಾ. ಅದಕ್ಕೆ ಮನೋಬಲ ಜಾಸ್ತಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಕುಟುಂಬ ಅಭಿವೃದ್ಧಿ, ಧನಾಭಿವೃದ್ಧಿ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣ್ತಾ ಇದೆ ವೃಷಭ ರಾಶಿ ಜಾತಕರಿಗೆ. ವೃಷಭ ರಾಶಿ ಜಾತಕರು ಚತುರ್ಥ ಭಾವದಲ್ಲಿ ಮಂಗಳ ಗ್ರಹ. ಮಂಗಳ ಗ್ರಹ ನಿಮಗೆ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಕೇತು ಸಂಬಂಧ ಉಂಟಿರೋದ್ರಿಂದ ಯಾರ್ಯಾರು ಗ್ರಾಜ್ಯುಯೇಷನ್ ಓದ್ಬೇಕು ಅನ್ಕೊಂಡಿದ್ದೀರಾ, ಅದರಲ್ಲೂ ಮೆಡಿಕಲ್ ಹೋಗ್ಬೇಕು, ಇಂಜಿನಿಯರಿಂಗ್ ಹೋಗ್ಬೇಕು ಅನ್ಕೊಂಡಿರೋರಿಗೆ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗ್ಬೋದು, ಸ್ಕೋರ್ ಕಮ್ಮಿ ಆಗುವ ಸಾಧ್ಯತೆಗಳಿದೆ. ಕುಟುಂಬದಲ್ಲಿ ಕಲಹ, ಮನೆಯಲ್ಲಿ ಕಲಹಗಳಿದ್ದಾಗ ಮಕ್ಕಳಿಗೆ ಓದೋದಕ್ಕೆ ಕಷ್ಟನೂ ಕೂಡ ನಿಮಗೆ ಆಗಿರುತ್ತೆ ಅನ್ನೋದು ಕಂಡು ಬರುತ್ತೆ. ಆಮೇಲೆ ನಿಮ್ಮ ಉದ್ಯೋಗ ಹೇಗಿರುತ್ತೆ ಅಂದ್ರೆ ನಿಮಗೆ ಭಾಗ್ಯಾಧಿಪತಿ ಲಾಭ ಸ್ಥಾನದಲ್ಲಿ ಮತ್ತೆ ದಶಮಾಧಿಪತಿ ಲಾಭ ಸ್ಥಾನದಲ್ಲಿ, ದಶಮ ಸ್ಥಾನದಲ್ಲಿ ರಾಹು ಸಂಚಾರ. ಯಾರ್ಯಾರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ತುಂಬಾ ಅಭಿವೃದ್ಧಿ ಆಗ್ತೀರಿ. ಯಾರ್ಯಾರು MNC ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಲಾಭವನ್ನ ತಗೊಂತೀರಿ. ನಿಮ್ಮ ಕೆಲಸದಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಈಡೇರುತ್ತೆ. ಗುರುಜಿ ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ, US ಅಲ್ಲಿ ಇದ್ದೀನಿ, ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ, ಸಕ್ಸಸ್ಫುಲ್. ಗುರುಜಿ ನಾನು ದೇಶ ಬಿಟ್ಟಿಲ್ಲ, ರಾಜ್ಯ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಸಕ್ಸಸ್ಫುಲ್. ಹಂಗ ನಾನು ಸ್ವಂತ ಊರಲ್ಲಿ ಕೆಲಸ ಮಾಡ್ತಿರೋರಿಗೆ ಸ್ವಲ್ಪ ಅಭಿವೃದ್ಧಿ ಆಗೋದು ಕಷ್ಟ. ಇತರೆ ಜಾತಿ, ಇತರ ಧರ್ಮ. ಗುರುಜಿ ನಾನು ಯುರೋಪ್ ದೇಶಗಳಲ್ಲಿಲ್ಲ, ಯುನೈಟೆಡ್ ಅರಬ್ UAE ಅಥವಾ ಅರಬ್ ಸ್ಟೇಟ್ಗಳು, ಸೌದಿ ಇಂಥ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ವೆರಿ ಗುಡ್.
ತುಂಬಾ ಚೆನ್ನಾಗಿ ಪ್ರಮೋಷನ್ ಆಗುವ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾದ್ರೆ ಆರೋಗ್ಯ ಹೇಗಿರುತ್ತೆ ವೃಷಭ ರಾಶಿ ಜಾತಕರಿಗೆ ಅಂದಾಗ 6ನೇ ಮನೆ ಅಧಿಪತಿ 6ನೇ ಮನೆಯನ್ನ ನೋಡ್ತಾನೆ. ವೃಷಭ ರಾಶಿಯವರಿಗೆ 6ನೇ ಮನೆ ಅಧಿಪತಿ ಯಾರು? ಶುಕ್ರ ವ್ಯಯಭಾವದಲ್ಲಿ ಸಂಚಾರ. ಸಾಲಗಾರರ ಕಾಟ, ಯಾರು ಸಾಲ ಮಾಡಿದಿರಿ ಅಂತವ್ರಿಗೆ ಸಾಲ ತೀರಿಸಬೇಕಾಗುವಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ತುಂಬಾ ಜಾಸ್ತಿ ಕಾಯಿಲೆ ಇರೋದು, ಹಣ ಖರ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಈ ವಾರದಲ್ಲಿ ವೃಷಭ ರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೋಡೋಣ. ವೃಷಭ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಟೈಮ್ ಚೆನ್ನಾಗಿರಲ್ಲ. ಅಂದ್ರೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಧನ ನಷ್ಟ ಆಗುವಂಥದ್ದು, ನಿದ್ರಾಭಂಗ ಉಂಟಾಗುವಂಥದ್ದು, ಹೊಟ್ಟೆ ತೊಂದರೆ ಆಗುವಂಥದ್ದು, ನಿದ್ದೆ ಬರಲಿಲ್ಲ ಅಂದ್ರೆ ಅಥವಾ ಯಾರೋ ಒಂದು ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿಬಿಟ್ರೆ, ಸೈಲೆಂಟ್ ಆಗಿ ಇಟ್ಕೊಳ್ಳೋದು ನೀವು ಮರ್ತೋಗ್ಬಿಟ್ರೆ ನಿದ್ರಾಭಂಗ ಉಂಟಾಗುತ್ತೆ. ಹೊಟ್ಟೆ ಒಳಗೆ ಜೀರ್ಣ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಹೊಟ್ಟೆ ತೊಂದರೆ ಆಗುತ್ತೆ. ಮಕ್ಕಳಿಗೆ ಅನಾರೋಗ್ಯ ಉಂಟಾದ್ರೂ ಕೂಡ ನಿಮಗೆ ಮಾನಸಿಕವಾಗಿ ತೊಂದರೆ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬಿಟ್ರೆ ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಹೊಸ ಸ್ನೇಹ, ಶಾಂತಿಯುತವಾದ ಗೃಹ ಜೀವನ, ಯಾರು ಹೊಸಬ್ರು ಸ್ನೇಹಿತರಾಗ್ಬೋದು, ನಿಮಗೆ ಅನುಕೂಲಗಳಾಗುತ್ತೆ. ವೃಷಭ ರಾಶಿ ಜಾತಕರಿಗೆ ವಾರದ ಕೊನೆ 3 ದಿನ. ಹಾಗಾದ್ರೆ ಗ್ರಹಗಳಿಂದ ಈ ವಾರ ನೆಗೆಟಿವ್ ಎಫೆಕ್ಟ್ ನಿಮಗೆ ಪ್ರಾಪ್ತಿ ಆಗ್ಬಾರ್ದು, ಒಳ್ಳೇದಾಗ್ಬೇಕು ಅಂದಾಗ ಪರಮಾತ್ಮನ, ಆತ್ಮದ ತಂದೆ ಯಾರು? ಪರಮಾತ್ಮ. ಓಂ ಪರಮಾತ್ಮನೇ ನಮಃ. ಪರಮಾತ್ಮ ಅಂದ್ರೆ ಲಿಂಗ ಸ್ವರೂಪ, ಜ್ಯೋತಿ ಸ್ವರೂಪ, ಜ್ಯೋತಿರ್ಲಿಂಗ ರೂಪದಲ್ಲಿ ನೀವು ಶಿವನ ನೆನಪು ಮಾಡಿದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಈ ಮಂತ್ರವನ್ನ ಕೂಡ ಜಪ ಮಾಡಿ ಗಂಗಾಜಲ ಅಭಿಷೇಕವನ್ನು ಕೂಡ ನೀವು ಮಾಡಿಸ್ಬೋದು. ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ಈಗ ಮಿಥುನ ರಾಶಿಯವ್ರಿಗೆ ಏನ್ ಭವಿಷ್ಯ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅಂದ್ರೆ ಮಿಥುನ ರಾಶಿಗೆ ಜನ್ಮ ರಾಶಿಯಲ್ಲಿ ಗುರು, ನಿಮ್ಮ ಜನ್ಮ ರಾಶಿಯಾಧಿಪತಿ ಬುಧ ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮಾನಸಿಕವಾಗಿ ಸಿಕ್ಕಾಪಟ್ಟೆ ಯೋಚನೆಗಳು, ಬುದ್ಧಿಯನ್ನ ಉಪಯೋಗಿಸ್ತೀರಿ, ಜ್ಞಾನದಿಂದ ನಡ್ಕೊಳ್ಳೋಕೆ ಪ್ರಯತ್ನವನ್ನ ಮಿಥುನ ರಾಶಿ ಜಾತಕರು ಮಾಡ್ತೀರಿ. ವ್ಯಯಭಾವದಲ್ಲಿ ಸೂರ್ಯ ತೃತೀಯಾಧಿಪತಿ. ನಿಮ್ಮ ತಂಗಿ ಅಥವಾ ನಿಮ್ಮ ತಮ್ಮ, ನಿಮ್ಮ ನೆರೆಹೊರೆಯಿಂದ ನಿಮಗೆ ತೊಂದರೆ ಆಗುವ ಸಾಧ್ಯತೆಗಳು ಇರುತ್ತೆ. ಜಯ ವಿಜಯ ಪಡೆಯೋದಕ್ಕೆ ತುಂಬಾ ಸಾಹಸವನ್ನ ಮಾಡಬೇಕು. ಫೈನಾನ್ಷಿಯಲಿ ಯಾರ್ಯಾರು ಜಿಮ್ ನಡೆಸ್ತಾ ಇದ್ದೀರಿ, ಧೈರ್ಯದಿಂದ ಮುನ್ನುಗ್ತೀರಿ. ಧೈರ್ಯೇ ವಸತೇ ಲಕ್ಷ್ಮಿ. ಧೈರ್ಯ ಎಲ್ಲಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನಿಲ್ಲಿಸ್ತಾಳೆ. ಯಾರು ಧೈರ್ಯದಿಂದ ಮುನ್ನುಗ್ತೀರಿ ಅಂತವರಿಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಇನ್ನು ವಿದ್ಯಾರ್ಥಿಗಳು, ಚತುರ್ಥಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ, ಗುರು ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ವಿದ್ಯೆಯಲ್ಲಿ ನೀವು ಸಫಲತೆಯನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಆರೋಗ್ಯದ ವಿಚಾರದಲ್ಲಿ ಮಂಗಳ ಗ್ರಹ ತೃತೀಯ ಭಾವದಲ್ಲಿ, ಅದು ಕೇತುವಿನ ಸಂಬಂಧ ಉಂಟಾಗಿರೋದ್ರಿಂದ ರಕ್ತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಅಥವಾ ಅಪಘಾತಗಳು, ಬಹಳ ಎಚ್ಚರಿಕೆಯನ್ನ ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರು ವಹಿಸಬೇಕು. ಇನ್ನು ದಶಮ ಸ್ಥಾನದಲ್ಲಿ ಕರ್ಮಾಧಿಪತಿಯಾದಂತಹ ಶನಿ ಧರ್ಮವಾಗಿ ನಿಮ್ಮ ಕರ್ಮ ಇದ್ದಾಗ ಖಂಡಿತವಾಗ್ಲೂ ಉದ್ಯೋಗದಲ್ಲಿ ಸಫಲತೆ ಸಿಗುತ್ತೆ. ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು, ಧರ್ಮವಾಗಿ ನಡಿಬೇಕು. ಆಗ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ. ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಈಡೇರಲ್ಲ. ರಾತ್ರಿ ಸರಿಯಾಗಿ ನಿಮಗೆ ನಿದ್ದೆ ಬರದೆ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ನಿಮಗೆ ಸ್ನೇಹಿತರಿಂದ ಸಹಾಯ ಆಗುತ್ತೆ. ಟೈಮ್ ತುಂಬಾ ಚೆನ್ನಾಗಿದೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯದಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ರಿ. ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ. ಧೈರ್ಯ ಲಕ್ಷ್ಮಿ ನಿಮಗೆ ನೆಲೆಸಿದಾಗ ವ್ಯಾಪಾರ ವ್ಯವಹಾರದಲ್ಲಿ ಧನ ಪ್ರಾಪ್ತಿಯಾಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕಾರ್ಯಗಳನ್ನ ಮಾಡ್ತೀರಿ. ಹೆಸರುವಾಸಿ ಆಗ್ತೀರಿ. ಧನಲಾಭ ಕೂಡ ನಿಮಗೆ ಉಂಟಾಗುತ್ತೆ.
ಮಿಥುನ ರಾಶಿ ಜಾತಕರಿಗೆ ಇನ್ನು ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಸ್ವಲ್ಪ ಮಾನಸಿಕವಾಗಿ ಹಿಂಸೆ, ಭಯ ಆಗುವಂಥದ್ದು. ಭಯಮೇವಸ್ತಿ ಶತ್ರುಹು, ಭಯ ಅನ್ನೋದೇ ನನ್ನ ಶತ್ರು ಅಂತ ತಿಳ್ಕೊಂಡು ಧೈರ್ಯವಾಗಿರ್ಬೇಕು. ಹೊಟ್ಟೆ ತೊಂದರೆ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಅಥವಾ ವಾಹನಗಳಿಗೆ ಏನಾದ್ರೂ ಒಂದು ತೊಂದರೆಗಳಾಗ್ಬೋದು, ನೀವು ಮಾಡುವಂತಹ ಪ್ರಯಾಣಗಳಲ್ಲಿ ನಷ್ಟ ಆಗ್ಬೋದು. ಆದ್ರಿಂದ ಈ ವಾರದ ಕೊನೆ 5 ದಿನ ಟ್ರಾವೆಲ್ ಮಾಡೋದನ್ನ ಅವಾಯ್ಡ್ ಮಾಡಿ. ಎಮರ್ಜೆನ್ಸಿ ಇದ್ರೆ ಟ್ರಾವೆಲ್ ಮಾಡಲೇಬೇಕಾಗುತ್ತೆ. ಆದ್ರಿಂದ ಗ್ರಹಗಳಿಂದ ಉಂಟಾಗುವ ಈ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗ್ಬೇಕು ಅಂದಾಗ ಓಂ ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಮಿಥುನ ರಾಶಿ ಜಾತಕರು ಜಪ ಮಾಡಬೇಕು. ವೀರಭದ್ರ ಸ್ವಾಮಿಯ ದರ್ಶನ ಮಾಡಬೇಕು. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಈಶ್ವರನ ದೇವಸ್ಥಾನದಲ್ಲಿ ವಿಭೂತಿಯಿಂದ ಪೂಜೆ ಮಾಡ್ಬೋದು. ಬಿಲ್ವಪತ್ರೆಯಿಂದ ನೀವು ಪೂಜೆ ಮಾಡಿದ್ರೂ ಕೂಡ ನಿಮಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಹೇಗಿದೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಗುರು ಮತ್ತು ಬುಧ ಸಂಚಾರ, ದ್ವಿತೀಯಾಧಿಪತಿಯಾದಂತಹ ಸೂರ್ಯ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧನ ಹೇಗ್ ಬರುತ್ತೆ? ಯಾರು ಸರ್ಕಾರದ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ, ನಾನು ಕಾಂಟ್ರಾಕ್ಟ್ ತಗೊಂಡಿದ್ದೀನಿ ಗುರುಜಿ, BBMP ಇರ್ಬೋದು, ಮೈಸೂರು ಕಾರ್ಪೊರೇಷನ್ ಇರ್ಬೋದು, ಮೂಡಾ ಇರ್ಬೋದು, ಈ ತರ ರೋಡ್ ಕೆಲಸ, ಇದರದೆಲ್ಲ ದುಡ್ಡು ಬರಬೇಕು. ನಾನು ರಾಜಕಾರಣಿ, ನಂಗೆ ದುಡ್ಡು ಬರಬೇಕು. ಸರ್ಕಾರದಲ್ಲಿ ಅಧಿಕಾರ ಸಿಗ್ಬೇಕು, ನಾನು ಗೌರ್ಮೆಂಟ್ ಅಫಿಷಿಯಲ್. ಇವೆಲ್ಲ ಮನೋಕಾಮನೆಗಳು ಕರ್ಕಾಟಕ ರಾಶಿಯವರಿಗೆ ಈಡೇರುತ್ತೆ. ಯಾವಾಗ ತಪ್ಪಿಸ್ಕೊಂಡು ಹೋಗುತ್ತೆ ಗೊತ್ತಾ? ನೀವು ಮಾತಾಡೋ ಮಾತು ನಿಮ್ಮನ್ನ ನೀವೇ ನಾಶ ಮಾಡ್ಕೊಂತೀರಿ. ಮಾತೆ ಮೃತ್ಯು, ಮಾತೆ ಮುತ್ತು. ಅದಕ್ಕೆ ನೀವು ಚೆನ್ನಾಗಿ ಮಾತಾಡಬೇಕು, ಕೋಪವನ್ನ ಮಾಡ್ಕೋಬಾರ್ದು. ಆಗ ನೀವು ಕರ್ಕಾಟಕ ರಾಶಿಯವರು ಫೈನಾನ್ಷಿಯಲ್ ವಿಷಯದಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಅಲ್ಲಿ ಹೇಗಿರ್ಬೇಕು? ಮಾತು ಚೆನ್ನಾಗಿ ಮಾತಾಡಬೇಕು ಅಲ್ವಾ? ದ್ರೋಹ ಮಾಡಬಾರದು. ವ್ಯಾಪಾರಂ ದ್ರೋಹ ಲಕ್ಷಣಂ ಅಂತಾರೆ. ಆದ್ರೆ ಅಷ್ಟೊಂದು ದ್ರೋಹ ಮಾಡಬೇಡಿ. ಆದಷ್ಟು ಹಾನೆಸ್ಟ್ ಆಗಿ ಜನಸೇವೆ ಮಾಡುವಂತೆ ಬೇರೆಯವ್ರ ಹತ್ರ ಮಧುರವಾಗಿ ಮಾತಾಡಿ. ಆಗ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಇದೆ ಕರ್ಕಾಟಕ ರಾಶಿಯವರಿಗೆ. ಹಾಗಾದ್ರೆ ಈಗ ಕರ್ಕಾಟಕ ರಾಶಿಯವರಿಗೆ ವಿದ್ಯಾಭ್ಯಾಸ ಹೇಗಿದೆ? ಡಿಗ್ರಿ ಮಾಡಬೇಕು. ಚತುರ್ಥ ಸ್ಥಾನ ಶನಿ ದೃಷ್ಟಿ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ನಿಧಾನ ಆಗುವಂಥದ್ದು. ಪ್ರಾಥಮಿಕ ವಿದ್ಯೆ ಇರ್ಬೋದು, ಗ್ರಾಜುಯೇಷನ್ ಇರ್ಬೋದು, ಎಲ್ಲಾದ್ರೂ ಸ್ವಲ್ಪ ಎಜುಕೇಶನ್ ವಿಷಯದಲ್ಲಿ ಸ್ಲೋ ಆಗುತ್ತೆ, ನಿದ್ದೆ ಬರುತ್ತೆ, ಏನ್ ಪಾಠ ಮಾಡ್ತಾರೋ ಅರ್ಥ ಆಗದೆ ಇರ್ಬೋದು. ಆ ತರ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ಅನುಭವಿಸುವಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. 6ನೇ ಮನೆ ಅಧಿಪತಿ ಗುರು ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಆರೋಗ್ಯ ಅಂದ್ರೆ ತುಂಬಾ ಡಯಾಬಿಟಿಸ್ ಇರೋರು ತುಂಬಾ ಹುಷಾರಾಗಿರ್ಬೇಕು. ದಿನ ವಾಕ್ ಮಾಡಬೇಕು. ಆಮೇಲೆ ತುಂಬಾ ದಪ್ಪ ಆಗ್ತಾ ಇರೋರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕಾಗುತ್ತೆ. ಕರ್ಕಾಟಕ ರಾಶಿ ಜಾತಕರು ಅಥವಾ ಹಾಸ್ಪಿಟಲೈಸೇಷನ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಹೇಗಿದೆ ಫಲಾನುಫಲ ಕರ್ಕಾಟಕ ರಾಶಿ ಜಾತಕರಿಗೆ? ದಶಮ ಸ್ಥಾನದಲ್ಲಿ ಶುಕ್ರ ಸಂಚಾರ. ಫಾರಿನ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಭಿವೃದ್ಧಿ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದಾಗ ಮ್ಯೂಚುವಲ್ ಫಂಡ್ ಹೌಸ್ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಸ್ ಇರ್ಬೋದು, ಅಥವಾ ಫಂಡ್ ಹೌಸ್ಗಳಿರ್ಬೋದು, ಇಂಥ ಕಡೆ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಚಿಕ್ಕ ಸಾಲ ಕೊಡುವಂಥದ್ದು ಇರ್ಬೋದು, ದೊಡ್ಡದಿರ್ಬೋದು, ಸ್ವಲ್ಪ ಬಹಳ ಎಚ್ಚರವಾಗಿರ್ಬೇಕು. ಸಾಲ ಸರಿಯಾಗಿ ವಸೂಲಿ ಆಗದೆ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕರ್ಕಾಟಕ ರಾಶಿಯವರಿಗೆ ವಾರದ ಮೊದಲು 2 ದಿನ ಸೋಮವಾರ ಮಂಗಳವಾರ ಏನಾದ್ರೂ ಕಣ್ಣುಗಳ ತೊಂದರೆ ಆಗ್ಬೋದು. ಕಣ್ಣಿಗೆ ಒಂದು ಸ್ವಲ್ಪ ಕಸ ಆಗ್ಲಿ ಅಥವಾ ನಮ್ಮ ಶರೀರದ ಒಂದು ಕೂದಲು ಹೋದ್ರೂ ಕೂಡ ನೋವು, ನಿಮ್ಗೆ ಗೊತ್ತಲ್ಲ ಎಷ್ಟು ತೊಂದರೆ ಆಗುತ್ತೆ ಅಂತ. ಕಣ್ಣುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಕುಟುಂಬದಲ್ಲಿ ದುಃಖ ಉಂಟಾಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರೆ ವಿಘ್ನಗಳಾಗುವಂಥದ್ದು,
ನೀವೇನೇ ಪ್ರಯತ್ನಗಳು ಮಾಡಿದ್ರೆ ಸೋಲು ಉಂಟಾಗುತ್ತೆ ಸೋಮವಾರ ಮಂಗಳವಾರ. ಆದ್ರಿಂದ ಸೋಮವಾರ ಮಂಗಳವಾರ ಅವಾಯ್ಡ್ ಮಾಡಿ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ ಗುರುವಾರ ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಮಾಡಿ ಸಕ್ಸಸ್ ಆಗ್ತೀರಿ. ಕೀರ್ತಿ ಪ್ರಾಪ್ತಿಯಾಗುತ್ತೆ. ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೂ ಕೂಡ ಯೋಗ ಇರಬೇಕು. ಉತ್ತಮವಾದ ವಸ್ತ್ರಗಳನ್ನು ಕೂಡ ಧರಿಸ್ತೀರಿ. ಇನ್ನು ವಾರದ ಕೊನೆ 3 ದಿನ, ಈಗ ಸೋಮವಾರ ಮಂಗಳವಾರ, ಬುಧವಾರ ಗುರುವಾರ ಟೈಮ್ ಚೆನ್ನಾಗಿದೆ, ಮತ್ತೆ ಶುಕ್ರವಾರ ಶನಿವಾರ ಭಾನುವಾರ ಕೂಡ ಟೈಮ್ ಚೆನ್ನಾಗಿರಲ್ಲ. ಧನಂ ಮೂಲಂ ಇದಂ ಜಗತ್ ಅಂತೀವಿ. ಧನ ನಷ್ಟ ಆಗ್ಬೋದು. ಧನ ಏನೇನು ಖರ್ಚು ಮಾಡ್ತಾ ಇದ್ದೀರಿ, ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದೆ. ಅದಕ್ಕೆ ಕರ್ಕಾಟಕ ರಾಶಿಯವರು 5 ದಿನ ಎಚ್ಚರ. ಸೋಮವಾರ ಮಂಗಳವಾರ, ಆಮೇಲೆ ಶುಕ್ರವಾರ ಶನಿವಾರ ಭಾನುವಾರ, ಬುಧವಾರ ಗುರುವಾರ ನಿಮ್ಮ ಟೈಮು ಚೆನ್ನಾಗಿರುತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನು ಮಂತ್ರ ಜಪ ಮಾಡಬೇಕು? ಓಂ ಕಾಲ ಕಾಲಾಯ ನಮಃ. ಕಾಲರ ಕಾಲ ಶಿವನ ನೆನಪು ಮಾಡೋದ್ರಿಂದ, ಕಾಲಭೈರವನ ದರ್ಶನ ಮಾಡೋದ್ರಿಂದ, ಅಥವಾ ನಟರಾಜ ಸ್ವಾಮಿಯ ದರ್ಶನ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನಿಮಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ನಿಂಬೆಹಣ್ಣನ್ನ ದಾರ ಮಾಡಿ, ಒಂದು ಮಾಲೆ ಮಾಡಿ, ಕಾಲಭೈರವನಿಗೆ ಹಾರ ಮಾಡಿ ಹಾಕಿ. ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಸಿಂಹ ರಾಶಿಯವರಿಗೆ ಫಲಾನುಫಲ? ಸಿಂಹ ರಾಶಿಯವರಿಗೆ ರಾಶ್ಯಾಧಿಪತಿ ಸೂರ್ಯ ದಶಮ ಭಾವದಲ್ಲಿ, ಧನಾಧಿಪತಿಯಾದಂಥ ಬುಧ ಲಾಭಸ್ಥಾನದಲ್ಲಿ. ಧನ ಲಾಭ ಆಗುತ್ತೆ, ದುಡ್ಡು ಬರುತ್ತೆ. ಗುರು ಕೂಡ ಲಾಭಸ್ಥಾನದಲ್ಲಿರೋದ್ರಿಂದ ಧನ ಪ್ರಾಪ್ತಿಯಾಗುತ್ತೆ. ಯಾವುದ್ರಲ್ಲಿ ಧನ ಪ್ರಾಪ್ತಿಯಾಗುತ್ತೆ? ಶೇರ್ ಮಾರ್ಕೆಟ್ ಇಂದ ಧನ ಪ್ರಾಪ್ತಿಯಾಗುತ್ತೆ. ನಿಮ್ಮಲ್ಲಿರುವಂತಹ ಬುದ್ಧಿ ಜ್ಞಾನದಿಂದ ಧನ ಪ್ರಾಪ್ತಿಯಾಗುತ್ತೆ. ಜೂಜಾಟ, ಲಾಟ್ರಿ, ಹಂಗಾರೆ ಲಾಟ್ರಿಯಿಂದ ದುಡ್ಡು ಬರುತ್ತೆ. ಗುರುಜಿ, ನಾನು ಲಾಟ್ರಿನೇ ತಗೊಳ್ಳಿಲ್ಲ ಅಂದ್ರೆ ಎಲ್ಲಿ ಬರುತ್ತೆ ದುಡ್ಡು? ಅಲ್ವಾ? ಲಾಟ್ರಿ ತಗೋಬೇಕು. ನಮ್ಮ ಪರೀಕ್ಷೆ ಹೇಗಿದೆ ಅಂತ ನೋಡಕ್ಕೆ. ಕರ್ನಾಟಕದಲ್ಲಂತೂ ಮಾರಾಟ ಮಾಡಲ್ಲ, ಕೆಲವರು ಕೇರಳ ಬಾರ್ಡರ್ಗಳಲ್ಲಿ ತಗೊಂತೀರಾ. ಆಗ ಲಾಟ್ರಿ ತಗೊಂಡಿದ್ರೆ, ಅಥವಾ ಕ್ಯಾಸಿನೋ, ಹಾರ್ಸ್ ರೈಡಿಂಗ್ ಇಂಥದ್ರಲ್ಲಿ ತುಂಬಾ ಬುದ್ಧಿಶಕ್ತಿ ಉಪಯೋಗಿಸಿ ಹ್ಯೂಜ್ ಮನಿ ಮಾಡ್ಕೊಳ್ಳುವಂತಹ ಯೋಗ ನಿಮಗೆ ಉಂಟಾಗ್ತಾ ಇದೆ. ಗುರು ಕೂಡ ಬುಧನ ಜೊತೆ ಇರೋದ್ರಿಂದ ಬುದ್ಧಿ ಮತ್ತು ಜ್ಞಾನ ಎರಡೂ ಕೂಡ ನಿಮಗೆ ಕೆಲಸ ಪ್ರಾಪ್ತಿಯಾಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದನೂ ಕೂಡ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಈ ವಾರದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ಹಾಗಾದ್ರೆ ನಿಮ್ಮ ಎಜುಕೇಶನ್ ಹೇಗಿರುತ್ತೆ? ಕುಜ ನೋಡಿ 4ನೇ ಮನೆಯಲ್ಲಿ, 4ನೇ ಮನೆ ದೃಷ್ಟಿ ನೋಡ್ತಾ ಇದ್ದಾನೆ. 4ನೇ ಮನೆ ಅಧಿಪತಿ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ. ಕೋಪ ಕಮ್ಮಿ ಮಾಡ್ಕೊಳ್ಳಿ. ನಾನು ಮಾಡೇ ಮಾಡ್ತೀನಿ ಅಂತ ಪ್ರಯತ್ನ ಮಾಡಿ. ಎಜುಕೇಶನ್ ಅಲ್ಲಿ ನೀವು ಅನ್ಕೊಂಡಿದ್ದನ್ನ ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಕುಜನ ಜೊತೆ ಕೇತು ನೋಡ್ತಾ ಇರೋದ್ರಿಂದ, ಈಗ ಡಾಕ್ಟರ್ ಓದ್ಬೇಕು ಅನ್ನೋರ್ಗೆ ಸ್ವಲ್ಪ ನಿಧಾನ, ಕಟ್ಟಾಕ್ಬೋದು. ಸರ್ಜರಿ ಮಾಡಬೇಕು, ನಾನು MBBS ಆಗೋಗಿದೆ ಗುರುಜಿ, MD ಮಾಡಬೇಕು ಅಥವಾ MS ಮಾಡಬೇಕು, ಅಲ್ಲಿ ಏನೋ ಒಂದು ಅಡೆತಡೆಗಳು ಉಂಟಾಗ್ಬೋದು. ಆಮೇಲೆ ಉದ್ಯೋಗದ ವಿಷಯದಲ್ಲಿ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಿಗೆ ಅಪ್ಲೈ ಮಾಡಿ. ನಾನು US ಅಲ್ಲಿ ಇದ್ದೀನಿ ಅಂದಾಗ ಫೆಡರಲ್ ಗೌರ್ಮೆಂಟ್ ಇದೆ, ಇಂಡಿಯಾ ಇದ್ದಾಗ ಸ್ಟೇಟ್ ಗೌರ್ಮೆಂಟು ಇದೆ, ಸೆಂಟ್ರಲ್ ಗೌರ್ಮೆಂಟು ಇದೆ. ಆಮೇಲೆ ದುಬೈಲಿ ಇದ್ದೀನಿ ಅಂದಾಗ ದುಬೈದೇನೆ ಗೌರ್ಮೆಂಟ್ ಸೆಕ್ಟರ್ಗಳಿದೆ, ಆಯಿಲ್ ಮಿಲ್ಸ್ ಎಲ್ಲ ಇರುತ್ತೆ. ಹಾಗೆ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಕಂಪನಿಗಳು, PSU ಇಂಡಸ್ಟ್ರೀಸ್, ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಅಂತ ಕಡೆ ಎಲ್ಲ ನಿಮಗೆ ಒಳ್ಳೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ದಶಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ತ್ರೀ ದೇವತಾ ಆರಾಧನೆ ನಿಮಗೆ ಕೆಲಸ ತಂದುಕೊಡುತ್ತೆ. ಶಕ್ತಿ ದೇವತೆಯ ಪೂಜೆ ನಿಮಗೆ ಶಕ್ತಿಯನ್ನು ತಂದುಕೊಡುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತ ವಿಚಾರವನ್ನು ಕೂಡ ತಿಳಿಸ್ತೀನಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಆರೋಗ್ಯ ಹೇಗಿರುತ್ತೆ ಅಂದಾಗ,
6ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಸಂಚಾರ, ಅಷ್ಟಮ ಶನಿ ಕಾಟ ಇರುತ್ತೆ. 6ನೇ ಮನೆ ಅಂದಾಗ ದುಸ್ಥಾನ, 8ನೇ ಮನೆ ಅಂದಾಗಲೂ ಕೂಡ ದುಸ್ಥಾನ. ಒಂದು ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿದ್ದಾಗ ರಾಜಯೋಗ ಅಲ್ವಾ ಗುರುಜಿ ಎಂದಾಗ ನೀವು ಪರಿಹಾರ ಮಾಡಿಕೊಂಡ್ರೆ ಸಾಲ್ವ್ ಆಗುತ್ತೆ. ಅದೇ ನಿಮಗೆ ರಾಜಯೋಗವಾಗಿ ಪ್ರಾಪ್ತಿಯಾಗುತ್ತೆ. ಆರೋಗ್ಯ ಚೆನ್ನಾಗಿದ್ದಾಗ ಕೆಲಸನೂ ಕೂಡ ಸಿಗುವಂತ ಸಾಧ್ಯತೆಗಳಿದೆ. ಆದರೆ ಶನಿ ದೃಷ್ಟಿ ದಶಮ ಭಾವವನ್ನು ನೋಡೋದ್ರಿಂದ ನನಗೆ ಸಿಕ್ಕೇ ಸಿಗುತ್ತೆ, ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಛಲ ಹಠ ಸಿಂಹರಾಶಿಯವರು ಇಟ್ಕೊಂಡಾಗ ಏನೇ ಅಷ್ಟಮ ಶನಿ ಕಾಟ ಇದ್ರೂ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಪ್ರಾಪ್ತಿಯಾಗುತ್ತೆ. ಗುರುಬಲ ಇದೆ, ಶುಕ್ರ ದಶಮಾಧಿಪತಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಅತಿ ಬೇಗ ಫೈನಾನ್ಷಿಯಲ್ ಸೆಕ್ಟರ್ ಇಂಡಸ್ಟ್ರೀಸ್, ಯಾಕಂದ್ರೆ ಅದು ಒಂದು ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತ ಇರುತ್ತೆ. ಅಲ್ಲಿ ಸಂಬಳನೂ ಕೂಡ ಜಾಸ್ತಿ ಸಿಗುತ್ತೆ. ಅಂತ ಕಡೆ ನೀವು ಮಾಡ್ಬೋದು. ಅಂತ ಕಡೆ ಎಲ್ಲ ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ ಕೆಲಸ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಈ ವಾರ. ಹಾಗಾದ್ರೆ ಈ ವಾರದಲ್ಲಿ ಸಿಂಹ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ ಮಂಗಳವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಎಲ್ಲ ಹೋದ್ರೂ ಕೂಡ ನಿಮಗೆ ಗೌರವ ಸನ್ಮಾನಗಳು ಸಿಗುತ್ತೆ. ಉತ್ತಮ ಸೌಕರ್ಯಗಳು ಬೇಕಲ್ಲ. ನಾವು ಹೋದಾಗ ಎಲ್ಲ ಒಂದು ಹೋಟ್ಲಿಗೆ ಹೋಗಿರ್ತೀವಿ, ಸೌಕರ್ಯ ಇಲ್ಲ ಅಂದ್ರೆ, ಸರಿಯಾಗಿ ಊಟ ಟೇಸ್ಟ್ ಆಗಿಲ್ಲ ಅಂದ್ರೆ, ಆ ಥರ ಎಲ್ಲ ಏನಿಲ್ಲ. ಉತ್ತಮವಾದ ಸೌಕರ್ಯಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಅಷ್ಟಕ್ಕಷ್ಟೇ ಗೌರವ ನಷ್ಟ, ಕುಟುಂಬದಲ್ಲಿ ದುಃಖ. ಯಾರಾದ್ರೂ ಒಬ್ರು, ಈ ಕಲಿಯುಗ ಅಲ್ವಾ, ಕಚ್ಚೋರು ಚುಚ್ಚೋರು ಇದ್ದೇ ಇರ್ತಾರೆ. ಕಣ್ಣುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಾರದ ಕೊನೆ 3 ದಿನ ಟೈಮ್ ಸೂಪರ್ ಆಗಿದೆ. ಸಿಂಹ ರಾಶಿಯವರಿಗೆ ನೆಮ್ಮದಿ, ಹೆಸರುವಾಸಿ ಆಗ್ತೀರಿ. ಇವಾಗೆಲ್ಲರಿಗೂ ಹೆಸರುವಾಸಿ ಯಾರಾಗಬೇಕು? ಸೆಲೆಬ್ರಿಟಿಗಳು, ಆಮೇಲೆ ಯೂಟ್ಯೂಬ್ ನಡೆಸೋರು, ಫೇಸ್ಬುಕ್ ಅಲ್ಲೆಲ್ಲ ಎಷ್ಟೋ ಇನ್ಸ್ಟಾಗ್ರಾಮ್ಗಳೆಲ್ಲ ಹಾಕೋರು, ರೀಲ್ಸ್ ಮಾಡೋರು, ಇವರಿಗೆಲ್ಲ ನಿಮಗೆಲ್ಲ ಒಳ್ಳೆ ನೆಮ್ಮದಿ, ಹೆಸರುವಾಸಿ ಆಗ್ತೀರಿ, ಧನಲಾಭ ಉಂಟಾಗುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ ಫಲ. ಸೋಮವಾರ ಮಂಗಳವಾರ, ಶುಕ್ರವಾರ ಶನಿವಾರ ಭಾನುವಾರ. ಮಧ್ಯದ 2 ದಿನ ಮಾತ್ರ ಸಿಂಹ ರಾಶಿಯವರು ಜಾಗ್ರತೆಯನ್ನ ವಹಿಸಿ. ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನಿಮ್ಮ ಜನ್ಮರಾಶಿಯಲ್ಲಿ ಮಂಗಳ ಸಂಚಾರ ಆಗ್ತಾ ಇರೋದ್ರಿಂದ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಕ್ಷೀರಾಭಿಷೇಕ, ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸಿದ್ರು ಕೂಡ ಸಿಂಹ ರಾಶಿಯವರಿಗೆ ಒಳ್ಳೆ ಫಲ ಈ ವಾರ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, 5 ರಾಶಿ ಆಯಿತು. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯವರು ಕಾಯ್ತಾ ಇದ್ದೀರಾ, ಕನ್ಯಾ ರಾಶಿ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಕನ್ಯಾ ರಾಶಿ, ಕನ್ಯಾ ರಾಶಿ ಹೇಗಿದೆ ಫಲಾನುಫಲ? ಕನ್ಯಾ ರಾಶಿಯಾಧಿಪತಿ ಬುಧ ದಶಮ ಭಾವದಲ್ಲಿ. ಶನಿ ದೇವರು ನೇರವಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ನಿಮ್ಮ ತಾಯಿಗೆ ಮಾನಸಿಕವಾಗಿ ಟೆನ್ಷನ್, ದುಃಖ. ಕನ್ಯಾ ರಾಶಿಯವರಿಗೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ಮಾಡೋಕ್ಕೂ ಕೂಡ ತೊಂದರೆ. ಕನ್ಯಾ ರಾಶಿಯವ್ರಿಗೆ ಏನ್ ಅನ್ಸುತ್ತೆ? ಉದ್ಯೋಗ ಬದಲಾವಣೆ ಮಾಡ್ಬಿಡೋಣ. ಏನ್ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಸಂತುಷ್ಟತೆ ಆಗಲ್ಲ. ಅವಾಗ ಏನ್ಸುತ್ತೆ? ಕೆಲಸ ಚೇಂಜ್ ಮಾಡೋಣ. ಕೆಲಸ ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಆ ಕೆಲಸ ಈ ಕೆಲಸಕ್ಕಿಂತನೂ ಚೆನ್ನಾಗಿರಲ್ಲ. ಅವಾಗ ಏನಾಗುತ್ತೆ? ಮಾನಸಿಕವಾಗಿ ಅದು ಇಲ್ಲ ಇದು ಇಲ್ಲ ಅನ್ನುವಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ ಈ ವಾರ. ಅಟೆನ್ಷನ್ ಪ್ಲೀಸ್ ಕನ್ಯಾ ರಾಶಿಯವರು. ಆಮೇಲೆ ಕನ್ಯಾ ರಾಶಿಯವರಿಗೆ ವ್ಯಯಭಾವದಲ್ಲಿ ಮಂಗಳ ಗ್ರಹ, ದ್ವಿತೀಯಾಧಿಪತಿಯಾದಂತ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಧನಾಧಿಪತಿ ಧನಭಾವನ ನೋಡ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನಲಾಭ. ನೀವು ಮತ್ತು ನಿಮ್ಮ ಸಂಗಾತಿ ಏನಾದ್ರು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯ ಕುಟುಂಬದಿಂದ ನಿಮಗೆ ಧನಲಾಭ ಬರುವಂಥದ್ದು. ಹಿಡನ್ ಮನಿ, ನಿಮಗೆ ಗೊತ್ತಿರಲ್ಲ ಈ ದುಡ್ಡು ಬರುತ್ತೆ ಅಂತ, ಸಡನ್ ಆಗಿ ದುಡ್ಡು ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. 6ನೇ ಮನೆ ರಾಹು ಇರೋದ್ರಿಂದ ನಿಮ್ಮ ಜನ್ಮ ರಾಶಿಗೆ 6ನೇ ಮನೆ ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು, ಇದು ಯಾರಿಗೂ ಬರಬಾರ್ದು. ಆದ್ರೆ 6ನೇ ಮನೆ ರಾಹು ಸಂಚಾರ ಆಗ್ಬೇಕಾದ್ರೆ ಕಾಯಿಲೆಗಳ ಮೇಲೆ ಜಯ ಪ್ರಾಪ್ತಿ ಮಾಡ್ಕೋಬೇಕು. ಸಾಲಗಳು ಋಣ ಇದ್ರೆ ಋಣಗಳ ಮೇಲೆ
ಜಯವನ್ನ ನೀವು ಪ್ರಾಪ್ತಿ ಮಾಡ್ಕೊಳ್ಳುವಂತ ಶಕ್ತಿ ನಿಮಗೆ ರಾಹು ಕೊಡ್ತಾನೆ. 6ನೇ ಮನೆ ಅಧಿಪತಿ 7ನೇ ಮನೆಗೆ ಬಂದ್ಬಿಟ್ಟ ಅಂದಾಗ ವಿವಾಹ ಜೀವನ ತೊಂದರೆ. ಕನ್ಯಾ ರಾಶಿಯವ್ರಿಗೆ ಏನಾಗುತ್ತೆ, ನಿಮ್ಮ ಸಂಗಾತಿಯಿಂದ ಕಿರುಕುಳ, ದುಃಖ. ಗುರುಜಿ ವಿವಾಹ ಆಗೋಕಿನ ಮುಂಚೆ ಜಾತಕ ತೋರಿಸ್ಬೇಕಾಗಿತ್ತು, ಈಗ ಆಗೋಗ್ಬಿಟ್ಟಿದೀನಿ, ಸೇರ್ಕೊಂಡ್ಬಿಟ್ಟಿದೀನಿ ಅಂತವ್ರು ಕೂಡ ಜಾತಕ ತೋರಿಸಿ. ಹೊಸದಾಗಿ ವಿವಾಹ ಆಗೋರು ಮೊದಲೇ ಜಾತಕ ತೋರಿಸಿ ವಿವಾಹ ಆಗ್ಬೇಕು. ಈಗ ಗುರುಬಲ ಇಲ್ಲ, ನಿಮ್ಗೆ ಗುರುಬಲ ಮುಗೀತು. ಗುರು ಈಗ ದಶಮ ಭಾವ ಕೊಟ್ಟೋಗಿದ್ದಾನೆ. ವ್ಯಯಾಧಿಪತಿ ಸೂರ್ಯ 9ನೇ ಮನೆಯಲ್ಲಿರೋದ್ರಿಂದ ದೈವ ಕಾರ್ಯಗಳ ಬಗ್ಗೆ ನೀವು ದಾನ ಧರ್ಮ ಮೋಕ್ಷ ಚಿಂತನೆಗಳು ಇವೆಲ್ಲ ಮಾಡಿದ್ರೆ ನಿಮಗೆ ನಿಮ್ಮ ಅದೃಷ್ಟ ಅನ್ನೋದು ಓಪನ್ ಆಗುತ್ತೆ. ಈಗ ಅದೃಷ್ಟ ಓಪನ್ ಆಗ್ಬೇಕಾದ್ರೆ ದಾನ ಮಾಡಬೇಕು. ಬಂದಿದ್ದೆಲ್ಲ ದುಡ್ಡು ಇಟ್ಕೊಳಕ್ ಆಗಲ್ಲ. ಯಾರು ಕೊಡ್ತಾರೋ ಅವ್ರಿಗೆ ವಾಪಸ್ ಪ್ರಕೃತಿ ಕೊಡುತ್ತೆ. ಹಾಗಾದ್ರೆ ಎಜುಕೇಶನ್ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಅಂದಾಗ, ಚತುರ್ಥಾಧಿಪತಿ ಗುರು ಚತುರ್ಥ ಭಾವನ ನೋಡೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಆಗ್ತೀರಿ. ಮೆಡಿಕಲ್ ಸೀಟು ಕೂಡ ಸಿಗುತ್ತೆ. ಮೆಡಿಕಲ್ ಸೀಟ್ ಇಷ್ಟ ಇಲ್ಲದಿರೋರಿಗೆ ಇಂಜಿನಿಯರಿಂಗ್ ಸೀಟು ಕೂಡ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಡಿಗ್ರಿ ಗ್ರಾಜುಯೇಷನ್ ತುಂಬಾ ಚೆನ್ನಾಗಿ ಮಾಡ್ತೀರಿ. ಪ್ರಾಥಮಿಕ ವಿದ್ಯೆ ಚಿಕ್ಕ ಮಕ್ಕಳಾಗಿದ್ರೆ ಒಳ್ಳೆ ಸ್ಕೂಲಲ್ಲಿ ತಾಯಿ ತಂದೆ ಈಗ ಜೂನ್ ತಿಂಗಳಲ್ಲಿ ನಿಮ್ಮನ್ನ ಅಡ್ಮಿಷನ್ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ. ಆಮೇಲೆ ಹೆಲ್ತ್ ವೈಸ್ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಅಂದಾಗ, ಏನಾದ್ರೂ ಒಂದು ಕಾಯಿಲೆ ಬಂದ್ರೆ ಡಾಕ್ಟರ್ಗೆ ಕಂಡುಹಿಡಿಯಕ್ಕಾಗದೇ ಇರುವಂತಹ ಕಾಯಿಲೆ ಕಂಡು ಬರುವಂತಹ ಸಾಧ್ಯತೆಗಳು, ಅದು ಗುಪ್ತವಾದಂತಹ ಕಾಯಿಲೆ ಆಗಿರ್ಬೋದು, ಕಾಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿರ್ಬೋದು, ಅಥವಾ ಹೊಟ್ಟೆಯ ಕೆಳಭಾಗದಲ್ಲಿ ಅಥವಾ ಹೊಟ್ಟೆಗೆ ಏನಾದ್ರೂ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಕನ್ಯಾ ರಾಶಿಯವರಿಗೆ ಅನ್ನೋದನ್ನ ತಿಳಿಸ್ತೀನಿ. ಕನ್ಯಾ ರಾಶಿಯವರಿಗೆ ಸೋಮವಾರ ಮಂಗಳವಾರ ಸ್ತ್ರೀಯಿಂದ ಅಧಿಕ ಖರ್ಚು. ಕೆಲವರೆಲ್ಲ ಕ್ಲಬ್ಗಳಿಗೆ ಹೋಗ್ತೀರಾ, ದುಡ್ಡು ವ್ಯಯ. ಪಬ್ಗಳಿಗೆ ಹೋಗ್ತೀರಾ, ಹಣ ವೇಸ್ಟ್ ಮಾಡಿ ಕಳ್ಕೊಂತೀರಾ. ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಸೋಮವಾರ ಮಂಗಳವಾರ ಅನಾರೋಗ್ಯ ಉಂಟಾಗ್ಬೋದು. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ ಗುರುವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ. ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಧನ ನಷ್ಟ, ಗೌರವನೂ ಕೂಡ ನಷ್ಟ, ವ್ಯಾಜ್ಯಗಳು ಕಲಹಗಳು. ನೀವು ಯಾವುದೋ ಹೇಳ್ತೀರಾ, ನಿಮ್ ಬಾಸ್ ಇಷ್ಟ ಆಗಲ್ಲ, ವಾಗ್ವಾದಗಳಾಗುವಂಥದ್ದು, ಮಾನಸಿಕವಾಗಿ ಅಸ್ವಸ್ಥರಾಗುವ ಸಾಧ್ಯತೆಗಳು. ಈ ವಾರ 5 ದಿನ ಜಾಗ್ರತೆ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಇವೆಲ್ಲ ನೆಗೆಟಿವ್ ಎಫೆಕ್ಟ್ ನಮ್ಗೆ ಏನು ಆಗಬಾರ್ದು. ಭಗವಂತ ನಮ್ಮನ್ನ ಚೆನ್ನಾಗಿ ಇಟ್ಟಿರ್ಬೇಕು, ನೆಗೆಟಿವ್ ಗ್ರಹಗಳು ನಮ್ಗೆ ತೊಂದರೆ ಕೊಡಬಾರ್ದು ಅಂದಾಗ ದೇವರ ದೇವ ಮಹಾದೇವ ಅಲ್ವಾ, ದೇವರುಗಳು ಕೂಡ ಕಷ್ಟ ಬಂದಾಗ ಶಿವನ ಹತ್ರ ಹೋಗ್ತಾರೆ ಮಹಾದೇವ. ಅದಕ್ಕೆ ಎಲ್ಲರೂ ಕೂಡ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಬೇಕು. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕನ್ಯಾ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಾನು ವಿಡಿಯೋ ಕಂಟಿನ್ಯೂಷನ್ ಆಗಿ 1 ಅವರ್ ಮಾಡೋದ್ರಿಂದ ಮತ್ತೆ ಬ್ರೇಕ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನೀರು ಕುಡಿತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಕೆಲವರೆಲ್ಲ ಬ್ರೇಕ್ ಮಾಡ್ತಾರೆ ಒಂದು ರಾಶಿ, ಆಮೇಲೆ ಅದನ್ನೆಲ್ಲ ವಿಡಿಯೋನೆಲ್ಲ ಜಾಯಿಂಟ್ ಮಾಡಿ ಎಡಿಟ್ ಮಾಡಿ ನಿಮ್ಗೆ ಹಾಕ್ತಾರೆ. ನಾನು ಕಂಟಿನ್ಯೂಷನ್ ಆಗಿ 1 ಅವರ್ 1.5 ಅವರ್ ಒಂದಾದ್ಮೇಲೆ ಒಂದು ರಾಶಿ ಹೇಳ್ತಾ ಹೋಗ್ತಾ ಇರ್ತೀನಿ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅದಕ್ಕೆ ಬಂದ್ಬಿಡೋಣ. ತುಲಾ ರಾಶಿಯಾಧಿಪತಿಯಾದಂತ ಶುಕ್ರ ಸಪ್ತಮದಿಂದ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಒಳ್ಳೆ ಫ್ಯಾಷನಬಲ್ ಆಗಿರ್ತೀರಿ. ಒಳ್ಳೆ ಫ್ಯಾಷನಬಲ್ ಆಗಿರುವಂತ ಬಟ್ಟೆಗಳು ಹಾಕೋಬೇಕು ಅನ್ನುವಂತ ಆಸೆ ಆಗುತ್ತೆ.
ಐಷಾರಾಮಿ ಜೀವನವನ್ನು ನಡೆಸಬೇಕು ಅನ್ನುವಂಥ ಆಸೆ ಉಂಟಾಗುತ್ತೆ. ನಿಮ್ಮ ಸಂಗಾತಿ ವಿಚಾರದಲ್ಲಿ ನಿಮಗೆ ಬೇಜಾರಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವ್ರಿಗಂತೂ ವಿವಾಹ ವಿಚ್ಛೇದನ ಕೊಟ್ಬಿಡ್ಬೇಕು, ಯಾಕಾದ್ರೂ ಇಂಥವ್ರನ್ನ ಆದ್ನೋ, ಪತಿಗೆ ಪತ್ನಿ ಮೇಲೆ, ಪತ್ನಿಗೆ ಪತಿ ಮೇಲೆ, ಕೆಲವ್ರ ಜಾತಕ, ಎಲ್ಲರಿಗೂ ಅಲ್ಲ, ಆ ಥರ ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ಇನ್ನು ಫೈನಾನ್ಷಿಯಲ್ ವಿಷಯದಲ್ಲೂ ಕೂಡ ಹಣ ಬರುತ್ತೆ, ನೀವು ಅಂದ್ಕೊಂಡಷ್ಟು ಬರಲ್ಲ, ಅದು ಸ್ವಲ್ಪ ಸ್ವಲ್ಪ ಆಗಿ ಇನ್ಸ್ಟಾಲ್ಮೆಂಟ್ ಮುಖಾಂತರ ದುಡ್ಡು ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಕಾಲದಲ್ಲಿ ಧನಮೂಲಂ ಇದಂ ಜಗತ್, ಈ ಕಾಲದಲ್ಲಿ ಧನ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದು ಕಟ್ಟಾಗಿ ದುಡ್ಡು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಎಜುಕೇಶನ್ ಹೇಗಿರುತ್ತೆ ಅಂದಾಗ ಶನಿ ಮಹಾತ್ಮ 6ನೇ ಮನೆ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪಾಸ್ ಆಗ್ತೀರಿ. ಕಾಂಪಿಟೇಟಿವ್ ಎಕ್ಸಾಮ್ ಅಂದಾಗ ಯಾವುದು? ನೀಟ್ ಎಕ್ಸಾಮ್. ಈಗ 10th ಆದ್ಮೇಲೆ PUCಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ಇವಾಗ 12th ಆದ್ಮೇಲೆ ಕೆಲವರು ICSE, ISC, CBSE ಈ ಥರ ಎಲ್ಲ ಎಕ್ಸಾಮ್ಗಳು ಬರೀತೀರ. 12th ಆದ್ಮೇಲೆ ಬರೆಯುವಂಥದ್ದು ಯಾವುದು ನಾನು ಚೂಸ್ ಮಾಡಬೇಕು, ಇಂಜಿನಿಯರಿಂಗ್ ಹೋಗ್ಲಾ, ಮೆಡಿಕಲ್ಗೆ ಹೋಗ್ಲಾ, ಅದು ನಿಮ್ಮ ಜಾತಕಗಳನ್ನ ತೋರಿಸಿ ನಿಮ್ಮ ಜಾತಕದಲ್ಲಿ ಏನು ಯೋಗ ಇದೆ ಅದ್ರ ಪ್ರಕಾರ ಎಜುಕೇಶನ್ ಮಾಡಬೇಕು. ನಿಮಗೆ ಒಳ್ಳೆ IAS ಆಫೀಸರ್ ಆಗಬೇಕು, ನಿಮ್ಮ ಜಾತಕದಲ್ಲಿ ಒಳ್ಳೆ IPS ಆಫೀಸರ್ ಆಗಬೇಕು ಅಂತ ಇರುತ್ತೆ. ಅಯ್ಯೋ IPS ಎಲ್ಲ ನಾನು ಎಕ್ಸಾಮ್ ತಗೊಂಡು ಅವೆಲ್ಲ ಪಾಸ್ ಆಗಿ ಆಗುತ್ತಾ? ಯಾವುದೋ ಒಂದು ಡಿಗ್ರಿ ಮಾಡೋಣ, ಅಕೌಂಟ್ಸ್ ಮಾಡೋಣ, ಕಾಮರ್ಸ್ ಮಾಡೋಣ, ಅದೆಲ್ಲದಕ್ಕಿಂತ ನಿಮ್ಮ ಜಾತಕ ತೋರಿಸಿ, ಅವಾಗ ನಿಮಗೆ ಸಫಲತೆ ಪ್ರಾಪ್ತಿಯಾಗುತ್ತೆ. ಈಗ ಜಾತಕ ಗೋಚಾರದ ಫಲ ಪ್ರಕಾರ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಲ್ಲಿ ಚೆನ್ನಾಗಿ ಪಾಸ್ ಆಗ್ತೀವಿ. ಪಾಸ್ ಆಗಿ ನಿಮಗೆ ಮೆಡಿಕಲ್ ಬೇಕಾ ಮೆಡಿಕಲ್ ಸೀಟ್, ಇಂಜಿನಿಯರಿಂಗ್ ಬೇಕಾ ಇಂಜಿನಿಯರಿಂಗ್ ಸೀಟ್. ಈಗ ಯಾರು ಈ ವಾರದ ಎಕ್ಸಾಮ್ಗಳು ಯಾರು ಬರ್ದಿದ್ದೀರಿ, ಈಗ ನೀಟು ಅದೆಲ್ಲ ಆಗೋಗ್ಬಿಟ್ಟಿದ್ರು ಕೂಡ ಈಗ ಫಲ ಪ್ರಾಪ್ತಿಯಾಗುತ್ತೆ. ಗೇಟ್ ಎಕ್ಸಾಮ್ಸ್ ಬರೆದಿರ್ಬೋದು, ಸಫಲತೆ ಆಗುತ್ತೆ. ಆಮೇಲೆ MBAಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿರ್ಬೋದು. ಇನ್ನು ಕೆಲವರು ನಾನು ವಿದೇಶಕ್ಕೆ ಹೋಗ್ಬೇಕು ಗುರುಜಿ, ನಾನು ಜರ್ಮನಿನಲ್ಲಿ ಓದಬೇಕು, ಆ ಥರ ಬೇರೆ ಬೇರೆ ಕಂಟ್ರಿಗಳಲ್ಲಿ ಓದಬೇಕು ಅಂತ ಎಕ್ಸಾಮ್ಸ್ ಬರೆದಿದ್ರೆ ಅದರಲ್ಲೂ ಕೂಡ ಸಫಲತೆ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ತುಲಾ ರಾಶಿಯವರಿಗೆ ದಶಮಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ತಾವು ಮಾಡ್ತಿರುವಂತ ಕೆಲಸದಲ್ಲಿ ವಿವಾದನೂ ಕೂಡ ಇರುತ್ತೆ, ಲಾಭನೂ ಕೂಡ ಉಂಟಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಗೆಲುವನ್ನ ಸಾಧಿಸ್ತೀರಿ, ಸಾಲಗಳು ಋಣಮುಕ್ತರಾಗ್ತೀರಿ, ಸಾಲಗಳನ್ನು ಕೂಡ ತೀರಿಸುವಂತ ಶಕ್ತಿ ನಿಮಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ತುಲಾ ರಾಶಿಯವರಿಗೆ ಸೋಮವಾರ ಮಂಗಳವಾರ ವಿವಾಹ ಭಾಗ್ಯ. ನಾನು ಯಾವಾಗಲೂ ಕೂಡ ವಿವಾಹ ಭಾಗ್ಯ ಅಂದ್ರೆ ಮರು ವಿವಾಹ ಆಗೋರ್ಗೂ ಆಗುತ್ತೆ, ಅವಿವಾಹಿತರಿಗೂ ವಿವಾಹ ಭಾಗ್ಯ ಉಂಟಾಗುತ್ತೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಗುರುಬಲ ಇದೆ, ಅದಕ್ಕೆ ವಿವಾಹ ಆಗುತ್ತೆ. ಮತ್ತೆ ಬೇರೆ ಗ್ರಹಗಳ ಯೋಗ ಕೂಡ ಉಂಟಾಗ್ತಿದೆ, ಅದರಿಂದ ವಿವಾಹ ಭಾಗ್ಯ ಉಂಟಾಗುತ್ತೆ. ಗುರುಬಲ ಇರೋವರೆಗೂ ಚೆನ್ನಾಗಿರ್ತೀನಿ ವಿವಾಹ ಆದ್ಮೇಲೆ. ಆಮೇಲೆ ಅದಕ್ಕೆ ಈ ಕಾಲದಲ್ಲಿ ವಿವಾಹ ಆಗ್ಬೇಕಾದ್ರೆ ವಧು ಆಗಿರ್ಬೋದು ವರ ಆಗಿರ್ಬೋದು ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು. ಇಬ್ಬರ ಜಾತಗಳನ್ನ ತೋರಿಸ್ಬೇಕು. ಹೊಂದಾಣಿಕೆ ಆಗುತ್ತಾ ಆಗಲ್ವಾ, ಎಷ್ಟು ದಿವಸ ನಡ್ಕೊಂಡು ಹೋಗುತ್ತೆ, ಏನಾದ್ರೂ ಶಾಪಗಳಿದೆಯಾ, ನಮಗೆ ಸಿಗುವಂತಹ ವಧು ನನ್ನ ಜೊತೆಗೆ ಹೊಂದ್ಕೊಂತಾರ, ನನ್ನ ತಂದೆ ತಾಯಿ ಜೊತೆಗೆ ಹೊಂದ್ಕೊಂತಾರ, ವರ ಆಯುಷ್ಯು ಆರೋಗ್ಯ ಮಕ್ಕಳಾಗ್ತಾರ ಇಲ್ವಾ, ಫೈನಾನ್ಷಿಯಲ್ ಸ್ಟೇಟಸ್ ವಿವಾಹ ಆದ್ಮೇಲೆ ಹೇಗಿರುತ್ತೆ, ಶೆಲ್ಟರ್ ಮನೆ ಫೈನಾನ್ಸ್ ಇದೆಲ್ಲ ಹೇಗಿರುತ್ತೆ, ಈಗೇನೋ ಇದೆ ಮುಂದೆನೋ ಹೇಗಿರುತ್ತೆ, ಇವೆಲ್ಲ ನೀವು ತಿಳ್ಕೊಬೇಕಾದ್ರೆ ಎಲ್ಲೋ ಹೋಗಿ ಸಾಲಾವಳಿ ತೋರಿಸಿ ನಂಬರ್ ಜಾಸ್ತಿ ಬಂತು ಅಂತ ವಿವಾಹ ಆಗೋದಲ್ಲ. ಇಬ್ಬರು ಜಾತಕವನ್ನು ನೀವು ನಂಗೆ ತೋರಿಸಿದ್ರೆ ನಾನು ಅವಾಗ ಫಲ ಹೇಳ್ತೀನಿ. ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮದ್ಯ ಮತ್ತು ದ್ರವ್ಯ ವ್ಯಾಪಾರಗಳಿಂದ ಲಾಭ, ಪೆಟ್ರೋಲ್ ಡೀಸೆಲ್ ಆಯಿಲ್ ವ್ಯಾಪಾರ, ಮದ್ಯ ವ್ಯಾಪಾರ ಇದೆಲ್ಲ ಆದಾಯ ಹೆಚ್ಚಾಗುತ್ತೆ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ತುಂಬಾ ತಿರುಗಾಟ, ಕೋಪ ಮಾಡ್ಕೋಬಾರ್ದು ಅಂದ್ರೂ ಸಡನ್ ಆಗಿ ಶೀಘ್ರ ಕೋಪ ಬರುವಂಥದ್ದು, ಸೋಮಾರಿತನ ಉಂಟಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಒಡವೆ ಕಾಣಿಕೆಗಳು ಗಿಫ್ಟ್ಗಳು ಸಿಗೋದು, ಸನ್ಮಾನ ಉಂಟಾಗೋದು, ಉತ್ತಮ ಸೌಕರ್ಯಗಳು ಉಂಟಾಗುವಂಥದ್ದು, ಸ್ನೇಹಿತರನ್ನ ಭೇಟಿಯಾಗುವಂಥದ್ದು. ಹೀಗೆ ಈ ವಾರ ಒಟ್ಟು 5 ದಿನ ತುಲಾ ರಾಶಿಯವರಿಗೆ ಶುಭ ಫಲಗಳು. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ, ಬುಧವಾರ ಗುರುವಾರ ಎಚ್ಚರ.
ಹಾಗಾದ್ರೆ ತುಲಾ ರಾಶಿಯವರು ಈ ವಾರ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಥವಾ ಓಂ ಶಿವಾಯ ನಮಃ ಈ ತರ ಮಂತ್ರ ಜಪ ಮಾಡಿ ಸಂಧ್ಯಾಕಾಲದಲ್ಲಿ, ಸಂಧ್ಯಾಕಾಲ ಅಂದ್ರೇನು? ಬೆಳಿಗ್ಗೆ ಸೂರ್ಯೋದಯ ಅಥವಾ ಮಧ್ಯಾಹ್ನ ಸೂರ್ಯ ಅಸ್ತ ಅಥವಾ ಮಧ್ಯಾಹ್ನ 12 ಗಂಟೆಗೆ ಈ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿದ್ರೆ ತುಲಾ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ 6/6/2025 ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಫಲ ರಾಶಿ ಪರಿವರ್ತನೆ. ಇಷ್ಟು ದಿವಸ ರಾಶ್ಯಾಧಿಪತಿಗೆ ಬಲ ಇರಲಿಲ್ಲ, ಈಗ ಬಲ ಬಂತು. ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ಹಠ ಸಾಧಿಸಬೇಕು ಅನ್ನೋಂಥ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ಪೊಲೀಸ್ ಆಫೀಸರ್ಸ್ ಯಾರಾಗಿದ್ದೀರಿ, ಮಿಲಿಟರಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ಅಗ್ನಿಶಾಮಕ ದಳದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ಸೆಕ್ಯೂರಿಟಿಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಗೆಲ್ಲ ಅನುಕೂಲ ಆಗುವ ಸಾಧ್ಯತೆಗಳು ಕಂಡು ಬರುತ್ತೆ. ಸೂರ್ಯ ನೇರವಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುವ ಸಾಧ್ಯತೆ ಇದೆ. ದ್ವಿತೀಯಾಧಿಪತಿಯಾದಂತಹ ಗುರು ಅಷ್ಟಮ ಭಾವದಿಂದ ನಿಮ್ಮ ಜನ್ಮ ರಾಶಿಯ ದ್ವಿತೀಯ ಭಾವವನ್ನು ನೋಡ್ತಾ ಇರೋದ್ರಿಂದ ಗುಪ್ತವಾದಂತಹ ಧನ ಪ್ರಾಪ್ತಿಯಾಗುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಪ್ರಾಪ್ತಿಯಾಗುವಂಥದ್ದು, ಯಾವುದೋ ನಿಮಗೆ ಗೊತ್ತಿಲ್ಲದೆ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ಲಾಭಾಧಿಪತಿಯಾದಂತಹ ಬುಧ ಅಷ್ಟಮ ಭಾವದಿಂದ ನೋಡ್ತಾ ಇರೋದ್ರಿಂದ ನಿಮ್ಮ ಧನದಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುವಂತಹ ಯೋಗ ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ಚತುರ್ಥಾಧಿಪತಿ ರಾಹು ಇರೋದ್ರಿಂದ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗೋಗ್ಬಿಟ್ಟಿರ್ತೀರಾ. ಅದರಲ್ಲೂ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನೀವು ಅನ್ಕೊಂಡಷ್ಟು ಮಾರ್ಕ್ಸ್ ತೆಗಿದೆ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಜಾತಕಗಳನ್ನ ನನಗೂ ಗೊತ್ತಿಲ್ಲ, ನಿಮ್ಮ ಜಾತಕ ತೋರಿಸಿದಾಗ ನಿಮ್ಗೆ ಏನು ಯೋಗ ಇದೆ, ಯಾವ ಕೋರ್ಸ್ ನೀವು ಹೋಗ್ಬೇಕು ಅನ್ನೋದನ್ನ ನೋಡ್ಬೋದು. ಪರ್ಸೆಂಟೇಜ್ ಕಮ್ಮಿ ಆಗಿದೆ ಅಂತ ಬೇಜಾರು ಮಾಡ್ಕೋಬಾರ್ದು. ನಮ್ಮ ಕರ್ಮಾನುಸಾರ ಏನ ನಮಗೆ ಪ್ರಾಪ್ತಿ ಅನ್ನೋದು ಆಗುತ್ತೆ. ಆಮೇಲೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ಸೂಪರ್ ಆಗಿರುತ್ತೆ. 6ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆದ್ರೆ ಕೆಟ್ಟ ಹೆಸರು ಯಾರಿಂದ ಬರುತ್ತೆ? ಸ್ತ್ರೀಯಿಂದ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆಗಳಿರುತ್ತೆ. ವೃಶ್ಚಿಕ ರಾಶಿ ಜಾತಕರು ಎಚ್ಚರ. ದಶಮಾಧಿಪತಿ ಸಪ್ತಮ ಭಾವದಲ್ಲಿ ಸಂಚಾರ, ಒಂದು ಕೇಂದ್ರಾಧಿಪತಿ ಇನ್ನೊಂದು ಕೇಂದ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಹಂ ಬೇಡ, ನಾನೇ ಮಾಡ್ತೀನಿ, ನನಗೆಲ್ಲ ಗೊತ್ತು ಅನ್ಕೋಬಾರ್ದು. ಕೇಳಿಸ್ಕೋಬೇಕಾದ್ರೆ ಕೇಳಿಸ್ಕೊಳ್ಳುವಂತಹ ಸಾಮರ್ಥ್ಯ ನಮಗಿರ್ಬೇಕು. ಅದು ಒಂದು ಶಕ್ತಿ. ನಿಮ್ ಕೆಲಸಕ್ಕೆ ಯಾಕೆ ತೊಂದರೆ ಆಗುತ್ತೆ ಅಂದ್ರೆ ತಾಳ್ಮೆ ಇಲ್ಲದೆ ಇರೋದು, ಸರಿಯಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳಕ್ ಆಗದೆ ಇರೋ ಸಮಸ್ಯೆ ಉಂಟಾಗುತ್ತೆ. ಅದರಿಂದ ಸ್ವಲ್ಪ ಎಚ್ಚರನ ವಹಿಸಿ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ? ವೃಶ್ಚಿಕ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ಸಂತೋಷ, ಮನೇಲಿ ಹೇಗೆ ಹಾಲು ಉಕ್ಕಿಸ್ರೆ ಸಂತೋಷ ಉಕ್ಕುತ್ತೋ ಹಾಗೆ ಸಂತೋಷ ಉಕ್ಕುತ್ತೆ. ನೀವು ಮಾಡುವಂತ ಕೆಲಸದಲ್ಲಿ ಪ್ರಮೋಷನ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ, ವಿವಾಹ ಆಗಿ ಡೈವರ್ಸ್ ಆಗಿರೋರ್ಗೂ ಕೂಡ ವಿವಾಹ ಭಾಗ್ಯ ಉಂಟಾಗುತ್ತೆ. ಒಂದ್ಸಲ ಆಗ್ಲೇ ಪೆಟ್ಟು ತಿಂದು ಈಗ ಯಾರು ಸಿಗ್ತಾರೋ ಅವ್ರನ್ನ ಬೇಗ ಮದುವೆ ಆಗ್ಬೇಕು ಅಂತ ಹೇಳಿ ಮತ್ತೆ ಎಡವಟ್ಟನ್ನ ಮಾಡ್ಕೋಬೇಡಿ. ಇಬ್ಬರು ಜಾತಕಗಳನ್ನ ತೋರಿಸಿ, ಮೊದಲನೇ ವಿವಾಹ ಆಗೋರು ತೊಂದರೆ ಆಗೋಕ್ಕಿಂತ ಮೊದಲೇ ಜಾತಕಗಳನ್ನ ತೋರಿಸಿ ಒಳ್ಳೆಯ ಪಾರ್ಟ್ನರ್ನ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋವಂಥವ್ರನ್ನ ಮಾಡ್ಕೋಬೇಕಾಗುತ್ತೆ. ವಧು ನಿಮ್ಗೆ ಹೊಂದ್ಕಂತಾರ ಇಲ್ವಾ ಅದು ಇಂಪಾರ್ಟೆಂಟು. ವರನ ಆಯುಷ್ಯ, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ಅನ್ನೋದು ಇಂಪಾರ್ಟೆಂಟು. ಜಾತಕ ತೋರಿಸ್ಬೇಕಾಗತ್ತೆ. ಮದ್ಯ ವ್ಯಾಪಾರದಲ್ಲಿ ಲಾಭ, ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರದಲ್ಲೂ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಲಾಭ, ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಆದ್ರೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ.
ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಬೇಸರ ಮಾಡ್ಕೋಬೇಡಿ. ಯಾವಾಗ್ಲೂ ಕೂಡ ನಾನು ಸಂತೋಷವಾಗಿರ್ಬೇಕು. ಈ ಪ್ರಪಂಚದಲ್ಲಿ ನಾವು ಹುಟ್ಟಿರೋದೇನಕ್ಕೆ? ಸಂತೋಷವಾಗಿರಕ್ಕೆ. ಸಂತೋಷವಾಗಿರಿ. ಸ್ವಲ್ಪ ಗಾಯಗಳಾಗ್ಬೋದು, ಸೋಮಾರಿತನ ಅನಿಸ್ಬೋದು, ಮನಸ್ತಾಪಗಳಾಗ್ಬೋದು, ತಾಯಿ ಜೊತೆ ಕಲಹ ಆಗ್ಬೋದು, ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಶಿವನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಭವಿಷ್ಯ ಹೇಗಿದೆ? 9ನೇ ರಾಶಿ ಧನಸ್ಸು ರಾಶಿಯವ್ರದ್ದು ಹೇಗಿದೆ ಫಲಾನುಫಲ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ. ಈಗ ಧನಸ್ಸು ರಾಶಿಯವರಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗುರುಬಲ ಪ್ರಾಪ್ತಿಯಾಗಿದೆ. ಗುರುಬಲ ಪ್ರಾಪ್ತಿಯಾದಾಗ ವಿವಾಹ ಯೋಗಗಳು ಉಂಟಾಗುತ್ತೆ. ಮಾನಸಿಕವಾಗಿ ನಿರ್ಣಯ ಮಾಡೋದಕ್ಕೆ ಜಡ್ಜ್ಮೆಂಟ್ ಪವರ್ ತುಂಬಾ ಚೆನ್ನಾಗಿರುತ್ತೆ. ಧನಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮನೆ ಬಾಡಿಗೆಗಳು ನಿಧಾನ ಆದ್ರೂ ಬರುತ್ತೆ. ವಾಹನಗಳದ್ದು ಕೂಡ ಬಾಡಿಗೆಗಳು ಚೆನ್ನಾಗಿ ಬರುತ್ತೆ. ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ನಿಧಾನ ಆದ್ರೂ ಕೂಡ ಧರ್ಮವಾಗಿ ನೀವು ನಡೆದ್ರೆ ಧನ ಪ್ರಾಪ್ತಿ. ಅಧರ್ಮವಾಗಿ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಚತುರ್ಥ ಸ್ಥಾನದಲ್ಲಿ ಶನಿ ಗುರು ಮನೆಯಲ್ಲಿ ಇರೋದ್ರಿಂದ, ಗುರು ನಿಮ್ಮ ಜನ್ಮ ರಾಶಿಯನ್ನ ನೋಡೋದ್ರಿಂದ ನೀವು ರಿಯಲ್ ಎಸ್ಟೇಟ್ ಆಗ್ಲಿ, ಮನೆ ಬಾಡಿಗೆ ಕೊಡೋದಾಗ್ಲಿ, ತಾಯಿ ಜೊತೆಗಾಗ್ಲಿ ಬಹಳ ಹುಷಾರಾಗಿ ಇರಬೇಕಾಗತ್ತೆ. ಎಜುಕೇಶನ್ ವಿಚಾರದಲ್ಲೂ ಕೂಡ ನಿಧಾನ ಆದ್ರೂ ಕೂಡ ನಿಮಗೆ ಒಳ್ಳೆ ಫಲ ಪ್ರಾಪ್ತಿ ಆಗತ್ತೆ. ದಶಮಾಧಿಪತಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಉದ್ಯೋಗದ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಧನ ಲಾಭ. ಉದ್ಯೋಗ ಧನ ಯಾವುದರಿಂದ ಪ್ರಾಪ್ತಿ ಆಗುತ್ತೆ? ನಿಮ್ಮ ಬುದ್ಧಿಶಕ್ತಿ ಜ್ಞಾನದಿಂದ ದುಡ್ಡನ್ನ ಮಾಡ್ತೀರಿ. ಆರೋಗ್ಯಕ್ಕೆ ಉತ್ತಮವಾದ ಆರೋಗ್ಯ, ಶತ್ರುಗಳ ಮೇಲೆ ಜಯ ಪ್ರಾಪ್ತಿ. ತುಂಬಾ ದಿವಸದ ನನ್ನ ಕಾಯಿಲೆ ಇದೆ ಗುರುಜಿ, ಸಾಲ್ವ್ ಆಗುತ್ತಾ? ಈಗ ಸಾಲ್ವ್ ಆಗೋ ಸಮಯ ಈ ವಾರ ಬಂದಿದೆ. ಉತ್ತಮವಾದ ಆರೋಗ್ಯ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಹೊಟ್ಟೆ ತೊಂದರೆ, ಮಕ್ಕಳ ಜೊತೆ ವಿವಾದ, ಅನಾವಶ್ಯಕ ಖರ್ಚುಗಳಾಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ಸೂಪರ್ ಫಲ. ನೀವು ಮಾಡುವಂತ ಕೆಲಸದಲ್ಲಿ ಪ್ರಮೋಷನ್ ಆಗುತ್ತೆ. ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ಯಾರನ್ನಂದ್ರೆ ಅವ್ರನ್ನ ಹೋಗಿ ಹಳ್ಳಕ್ ಬೀಳ್ಬೇಡಿ. ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನ ತೋರಿಸಿ. ಒಂದು ಬ್ಲಡ್ ಹಾಕ್ಬೇಕಾದ್ರೆ ಕೆಂಪು ಬ್ಲಡ್ ಅಂತೇಳಿ ಹಾಕ್ಬಿಡ್ತಾರ. ಬ್ಲಡ್ ಎಲ್ಲ ಟೆಸ್ಟ್ ಮಾಡ್ತಾರೆ, ಏನಾದ್ರು ಇನ್ಫೆಕ್ಷನ್ ಇದೆಯಾ ಅಂತ ನೋಡ್ತಾರೆ, ಆಮೇಲೆ ಡಾಕ್ಟರ್ ಬ್ಲಡ್ ಕೊಡೋದು. ಹಾಗೆ ನೀವು ಕೂಡ ಜಾತಕವನ್ನ ತೋರಿಸ್ಬೇಕು. ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ, ವರನ ಆಯುಷ್ಯ, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ನೀವು ನೋಡ್ಕೊಂಡು ಆಗ್ಬೇಕು. ಉಲ್ಲಾಸವಾಗಿರ್ತೀರಿ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಈ ವಾರ ಏನ್ ಮಂತ್ರವನ್ನ ಜಪ ಮಾಡಬೇಕು, ನಿಮಗೆ ಒಳ್ಳೇದಾಗ್ಬೇಕು ಅಂದಾಗ ಭಗವಂತನಿಗೆಲ್ಲ ಗೊತ್ತು ಅಲ್ವಾ? ಅದಕ್ಕೆ ಸರ್ವಜ್ಞ. ನಿಜವಾದ ಸರ್ವಜ್ಞ ಯಾರು? ಆದಿ ಮಧ್ಯ ಅಂತ್ಯ. ಪ್ರಪಂಚ ಏನಾಗುತ್ತೆ, ನಾವೇನಾಗಿದ್ದೀವಿ, ಮುಂದೆ ಏನಾಗ್ತೀವಿ ಎಲ್ಲ ದೇವ್ರಿಗೆ ಗೊತ್ತಿರೋದ್ರಿಂದ ಓಂ ಸರ್ವಜ್ಞಾಯ ನಮಃ ಅನ್ನುವಂತಹ ಮಂತ್ರ ನೀವು ಜಪ ಮಾಡ್ತಾ ರುದ್ರಾಭಿಷೇಕ ಮಾಡಿಸೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಧನಸ್ಸು ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನ್ ಹೇಳ್ತಾರೆ ಭವಿಷ್ಯ ಅಂತ ನೋಡೋಣ. ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಮಕರ ರಾಶಿಯವರಿಗೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಯ್ತಾ, ಇನ್ನು ಸಮಸ್ಯೆಗಳಲ್ಲೇ ಇದ್ದೀರಾ ಅನ್ನುವಂತಹ ಪ್ರಶ್ನೆ. ಹೇಗಿದ್ದೀರಾ ಮಕರ ರಾಶಿಯವರು? ಮಕರ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ರಾಹು ಸಂಚಾರ. ದುಡ್ಡು ಹೇಗ್ ಬರುತ್ತೆ? ಫಾರಿನ್ ಇಂದ ದುಡ್ಡು ಬರುತ್ತೆ, ವಿದೇಶದಿಂದ ದುಡ್ಡು ಬರುತ್ತೆ. ಅಂತ ಸಂಬಂಧಪಟ್ಟಂತ ಕೆಲಸವನ್ನ ಮಾಡಿದ್ರೆ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ರಾಹುವನ್ನ ಕುಜ ನೋಡೋದ್ರಿಂದ ಸುಳ್ಳು ಹೇಳಿ ಮೋಸ ಮಾಡಿದ್ರೆ
ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಕುಜ ನಿಮ್ಮ ದ್ವಿತೀಯ ಭಾವವನ್ನು ನೋಡೋದ್ರಿಂದ ಕುಟುಂಬದಲ್ಲಿ ಕಲಹಗಳಾಗ್ಬೋದು, ಎಚ್ಚರ. ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಕಲಹಗಳಾಗ್ಬೋದು, ಮಕರ ರಾಶಿ ಜಾತಕರು ಎಚ್ಚರ. ಇನ್ನು ವಿದ್ಯಾಭ್ಯಾಸ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಎಕ್ಸಾಮಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದಿರ್ತೀರಿ, ಒಳ್ಳೆ ಲಾಯಲ್ ಕಾಲೇಜಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ನೀವು ಓದ್ತೀರಾ ಅನ್ನೋದು ಕಂಡು ಬರುತ್ತೆ ವಿದ್ಯಾರ್ಥಿಗಳಿಗೆ. ಆರೋಗ್ಯ ಹೇಗಿರುತ್ತೆ ಮಕರ ರಾಶಿಯವರಿಗೆ ಅಂದಾಗ, 6ನೇ ಮನೆ ಅಧಿಪತಿ ಬುಧ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಋಣ ಸಾಲ ತೀರಿಸೋ ಶಕ್ತಿ ಬರುತ್ತೆ. ರೋಗಗಳ ಮೇಲೆ ಗೆಲುವು ಪ್ರಾಪ್ತಿ ಮಾಡ್ಕೊಂತೀರಿ. ಋಣ ರೋಗಾದಿ ದಾರಿದ್ರ ನಾಶ ಆಗುತ್ತೆ. ಋಣ ರೋಗಾದಿ ದಾರಿದ್ರ ಪಾಪಕ್ಷುಧ ಭಯ ಶೋಕ ಮನಸ್ತಾಪ ನಶ್ಯಂತು. ಗುರು 6ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಏನ್ ಮಾಡ್ತಾನೆ? ದೇವರು ಬಂದಿದ್ದಾನೆ. ಯಾವ್ದಕ್ ಬಂದಿದ್ದಾನೆ? ನಿಮ್ ಕಾಯಿಲೆಗಳು ವಾಸಿ ಮಾಡ್ಬೇಕಾದ್ರೆ ನಿಮ್ಗೆ ಬುದ್ಧಿ ಕಲಿಸ್ತಾ ಇದ್ದಾನೆ. ತಪ್ಪು, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೆ, ಇದೆಲ್ಲ ನನಗೆ ಯಾಕೆ ಇಷ್ಟು ಸಾಲದ ಬಾಧೆ, ಬುದ್ಧಿ ಕಲಿಸ್ಬೇಕಲ್ಲ. ಬುಧ ಅಲ್ಲೇ ಇರೋದ್ರಿಂದ ಜ್ಞಾನ ಬುದ್ಧಿ ನಿಮಗೆ ಬಂದು ಹೇಗೆ ನೀವು ಸಾಲದಿಂದ ಆಚೆ ಬರಬೇಕು ಅನ್ನೋ ಜ್ಞಾನನೂ ಕೂಡ ಪ್ರಾಪ್ತಿಯಾಗುತ್ತೆ. ದಶಮಾಧಿಪತಿ ದಶಮ ಭಾವವನ್ನ ನೋಡ್ತಾ ಇರೋದ್ರಿಂದ ಒಳ್ಳೊಳ್ಳೆ MNC ಕಂಪನಿಗಳು, ಫ್ಯಾಷನ್ ಡಿಸೈನ್, ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರೋ ಸೂಪರ್ ಆಗಿ ಮಕರ ರಾಶಿಯವರು ಸಕ್ಸಸ್ ಆಗ್ತೀರಾ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಕಷ್ಟಗಳಿರುತ್ತೆ. ಸಂಗಾತಿಯ ಜೊತೆ ವಿವಾದ ಇರುತ್ತೆ, ಆತಂಕ ಹೆಚ್ಚಾಗುತ್ತೆ, ಅಪಮಾನ ಆಗುತ್ತೆ. ಕೆಲವರಿಗೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು, ಕೆಮ್ಮು, ನೆಗಡಿ, ಶೀತ ಈ ತರ. ಮತ್ತೆ ವಾರದ ಕೊನೆ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬಿಟ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಅಧಿಕಾರ ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲೂ ಕೂಡ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಹೀಗೆ ವಾರದ ಕೊನೆ 3 ದಿನ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಮಕರ ರಾಶಿ ಜಾತಕರಿಗೆ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಗ್ರಹಗಳಿಂದ ಯಾವುದೂ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಆಗಬಾರದು, ನಿಮ್ಗೆ ಒಳ್ಳೇದಾಗಬೇಕು ಅಂದಾಗ ಭಗವಂತ ತ್ರಿಲೋಕೇಶ, ಓಂ ತ್ರಿಲೋಕೇಶಾಯ ನಮಃ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಯಾವ ಊರು ನಿಮ್ದು ಅಂದ್ರೆ ಮೈಸೂರು ಅಂತೀರಾ, ಬೆಂಗಳೂರು ಅಂತೀರಾ, ಆದ್ರೆ ನಿಜವಾದ ಊರು ಯಾವುದು ಅಂತಾನೆ ನಮ್ಗೆ ಗೊತ್ತಿಲ್ಲ. ತಿಳ್ಕೋಬೇಕು ಅಲ್ವಾ? ಶರೀರದ ಊರ ಹೆಸರು ಹೇಳ್ತೀರಾ, ಆದ್ರೆ ನಾವು ಬಂದಂತ ನಿಜವಾದ ಆತ್ಮದ ಊರು ಯಾವುದು? ಆಯ್ತು. ಇನ್ನ ಯಾರು ಕಾಯ್ತಾ ಇದ್ದೀರಾ? ಮಕರ ರಾಶಿ ಆಯ್ತು. ಇನ್ನ ಕುಂಭ ರಾಶಿ. ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದ್ರೆ ಯಾವ್ದದು? ಕುಂಭ ರಾಶಿ. ಹಾಗಾದ್ರೆ ಕುಂಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಕುಂಭ ರಾಶಿಯವರಿಗೆ ಮಾನಸಿಕವಾಗಿ ದ್ವಂದ್ವ, ಟೆನ್ಷನ್ಸು, ಭಯ ಇವೆಲ್ಲ ಬಿಡಬೇಕು, ಧೈರ್ಯವಾಗಿರ್ಬೇಕು ಅಲ್ವಾ? ನಮ್ಮ ಜೊತೆಗೆ ಯಾರಿದ್ದಾನೆ? ಭಗವಂತ ಇದ್ದಾನೆ. ಶಿವಂ ಸದಾ ಸಹಾಯತೆ, ಶಿವ ನಂಗೆ ಸದಾ ಸಹಾಯ ಮಾಡ್ತಾನೆ ಅನ್ನುವಂತಹ ಮನಸ್ಸನ್ನ ಮಾಡ್ಕೊಳ್ಳಿ. ದ್ವಿತೀಯ ಭಾವ ಗುರು ಬಲ ಇದೆ. ಕರ್ಮದಿಂದ ನೀವು ಕರ್ಮ ಮಾಡಿದ್ರೆ ಧನ ಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ. 6ನೇ ಮನೆ ಅಧಿಪತಿ 8ನೇ ಮನೆ ಸಂಚಾರವ ಸಮಯದಲ್ಲಿ ಏನಾದ್ರೂ ಒಂದು ಅಪಘಾತಗಳು, ಮಾನಸಿಕವಾಗಿ ಒತ್ತಡ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಈ ವಾರ ಎಚ್ಚರ. ಕುಂಭರಾಶಿಯವರಿಗೆ ಕುಜ ಸಪ್ತಮ ಭಾವದಲ್ಲಿ, ದಶಮಾಧಿಪತಿ ಸಪ್ತಮ ಭಾವದಲ್ಲಿ ಕೇತುವಿನ ಸಂಬಂಧ ಉಂಟಾಗ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಕೆಲವರು ಲೇ ಆಫ್ ಆಗ್ಬಿಡ್ಬೋದು, ಉದ್ಯೋಗದಿಂದ ತೊಂದರೆಗಳಾಗ್ಬಿಡ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಗಲಾಟೆಗಳಾಗಿ ಜಗಳಗಳಾಗ್ಬಿಡ್ಬೋದು, ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗ್ಬೋದು, ವಿವಾಹ ಜೀವನದಲ್ಲಿ ತೊಂದರೆಗಳಾಗ್ಬಿಡ್ಬೋದು. ಆ ಥರ ಸಡನ್ ಆಗಿ ಏನೋ ತೊಂದರೆಗಳಾಗ್ತಾ ಇದ್ರೆ ಬೇಗ ಜಾತಕ ತೋರಿಸಿದ್ರೆ ಅದಕ್ಕೇನು ರೆಮಿಡಿ ಮಾಡಬೇಕು ಅನ್ನೋದನ್ನ ಮಾಡೋಣ. ಹಾಗಾದ್ರೆ ಕುಂಭರಾಶಿಯವ್ರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ ಟೈಮ್ ಸೂಪರ್ ಆಗಿದೆ. ರುಚಿಯಾದಂತ ಆಹಾರ ಪಾನೀಯಗಳು, ವೃತ್ತಿಯಲ್ಲಿ ಲಾಭ,
ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಆದ್ರೆ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಕೋಪ, ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಪ್ರೀತಿ ನಾಶ ಆಗುತ್ತೆ ಅಲ್ವಾ. ನಮ್ಮಲ್ಲಿ ಒಳ್ಳೆ ಗುಣನೂ ಇದೆ, ಕೆಟ್ಟದು ಇದೆ. ನಾವು ಯಾವ್ದನ್ನ ಜಾಗೃತಿ ಮಾಡ್ಕೋಬೇಕು? ಒಳ್ಳೇದನ್ನ. ಕಲಹಗಳಾಗುತ್ತೆ ಕೋಪ ಮಾಡ್ಕೊಳ್ಳೋದ್ರಿಂದ, ಆತಂಕ ಹೆಚ್ಚಾಗುತ್ತೆ, ಅನಾರೋಗ್ಯ ಉಂಟಾಗುತ್ತೆ, ಅನಾವಶ್ಯಕ ಖರ್ಚುಗಳು ಬರುತ್ತೆ, ಅಪಮಾನಗಳಾಗುವ ಸಾಧ್ಯತೆಗಳಿರುತ್ತೆ. ಶನಿ ಸಾಡೆ ಸಾತಿ ಕೊನೆ ಭಾಗದಲ್ಲಿದ್ದು ಜನ್ಮರಾಶಿಯಲ್ಲೇ ರಾಹು ಇರೋದ್ರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಕುಂಭರಾಶಿ ಜಾತಕರು. ಹಾಗಾದ್ರೆ ಕುಂಭರಾಶಿ ಜಾತಕರು ಏನು ಮಂತ್ರ ಜಪ ಮಾಡಬೇಕು? ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ಕೊನೆ ರಾಶಿ ವೇಟ್ ಮಾಡ್ತಾ ಇದ್ದೀರಾ, ಹೇಗಿದೆ ನಮ್ಮ ಫಲಾನುಫಲ ಅಂತ. ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೀನರಾಶಿಯವರಿಗೆ ಜನ್ಮ ರಾಶಿಯಲ್ಲೇ ಶನಿ ಅಂದ್ರೆ ಈಗ ತುಂಬಾ ಎಕ್ಸಾಮಿನೇಷನ್ ಟೈಮ್ ಅಂತ ತಿಳ್ಕೊಂಬಿಡಿ. ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಮಕ್ಕಳು? ಯಾವಾಗ್ಲೂ ಕೂಡ ಓದ್ಬೇಕು, ರಿಸಲ್ಟ್ ಏನ್ ಬರುತ್ತೆ, ನಾವು ಕಷ್ಟ ಪಡ್ಬೇಕು. ಹಾಗೆ ಈಗ ಕಷ್ಟ, ಮಾನಸಿಕವಾಗಿ ಒತ್ತಡ ಅಂತ ಸಮಯದಲ್ಲಿ ಧನಾಧಿಪತಿ ಧನಸ್ಥಾನ ಅಂದ್ರೆ 2ನೇ ಮನೆ ಅಧಿಪತಿ ಕುಜ 6ನೇ ಮನೆಗೆ ಹೊರಟೋಗಿದ್ದಾನೆ. ಆದ್ರೆ ಶುಕ್ರ 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಶುಕ್ರ ಬಂದು ನಿಮ್ಮ ದ್ವಿತೀಯ ಸ್ಥಾನದಲ್ಲಿ ಕೂತಿದ್ದಾನೆ. ಆಗ 2ನೇ ಮನೆ ಅಧಿಪತಿ 6ನೇ ಮನೆಗೆ ಹೋದಾಗ ಸಾಲಗಾರರ ಕಾಟ, ವಿವಾದಗಳು, ದುಡ್ಡಿನ ತೊಂದರೆ. ಆದ್ರೆ ಶುಕ್ರ ಕೂತಿರೋದ್ರಿಂದ ಎಲ್ಲಾದ್ರೂ ಪಾರ್ಟ್ನರ್ಶಿಪ್ ಇಂದನಾದ್ರೂ ದುಡ್ಡು ಬರುತ್ತೆ. ಧೈರ್ಯಾಧಿಪತಿಯವನು 3ನೇ ಮನೆ ಅಧಿಪತಿ. ನಿಮಗೆ ನೀವು ಮಾಡುವಂತ ಧೈರ್ಯ ಯಾವಾಗ್ಲೂ ಕೂಡ ಧೈರ್ಯವಾಗಿರ್ಬೇಕು. ನಾನು ಏನೇ ಆಗ್ಲಿ ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಹುಮ್ಮಸ್ನ ಮೀನರಾಶಿಯಲ್ಲಿ ತಗೋಬೇಕು. ಐ ಕ್ಯಾನ್ ಡೂ, ಯಾಕೆಂದ್ರೆ ನನಗೆ ದೇವರಿದ್ದಾನೆ, ದೇವ್ರು ನಂಗೆ ಸಹಾಯ ಮಾಡ್ತಾನೆ ಅನ್ನುವಂತಹ ಅಚಲವಾದಂತಹ ಮನಸ್ಸು. ಶನಿ ನಿಮ್ಮ ಜನ್ಮ ರಾಶಿಯಲ್ಲಿ ಇದ್ದಾಗ ನೀವು ಧರ್ಮದಿಂದ ನಡೆದಾಗ ನಿಮಗೆ ಸಾಲ ತೀರ್ಸಕ್ಕೆ ಶಕ್ತಿ ಪ್ರಾಪ್ತಿಯಾಗುತ್ತೆ. ಧೈರ್ಯದಿಂದ ಅದು ಯಾರ್ಯಾರು ಜಿಮ್ ನಡೆಸ್ತಾ ಇದ್ದೀರಿ ಅಂತವ್ರಿಗೆ ಧನ ಪ್ರಾಪ್ತಿ, ನೆರೆಹೊರೆಯವರಿಂದ ನಿಮಗೆ ಧನ ಪ್ರಾಪ್ತಿ, ನೀವು ಯಾವ್ಯಾರಿಗೂ ಮೆಡಿಟೇಷನ್ ಕಲಿಸುವಂತವ್ರಿಗೂ ಕೂಡ ಧನ ಪ್ರಾಪ್ತಿ, ಯೋಗ ಮಾಡಿಸೋರ್ಗೂ ಕೂಡ ಧನ ಪ್ರಾಪ್ತಿ, ಶಾರ್ಟ್ ಜರ್ನಿ ಮಾಡುವಂಥದ್ದು, ಆಟೋ ಓಡಿಸೋರು, ಹತ್ತತ್ರನೇ ಕಾರ್ಗಳು ಓಡಿಸುವಂಥವ್ರು, ಈ ತರ, ಅಥವಾ ಬೈಕ್ಗಳಲ್ಲೇ ಜನಗಳು ಸೇವೆ ಮಾಡಿ ಕರ್ಕೊಂಡೋಗು ಟ್ರಾವೆಲ್ ಮಾಡುವಂಥದ್ದು, ಈ ತರ ಚಿಕ್ಕ ಚಿಕ್ಕ ಕೆಲಸಗಳು ಮಾಡುವಂಥವ್ರಿಗೂ ಕೂಡ, ಮಾರ್ಕೆಟಿಂಗ್ ಮಾಡೋರ್ಗೂ ಕೂಡ ಧನ ಪ್ರಾಪ್ತಿಯಾಗತ್ತೆ ಮೀನರಾಶಿ ಜಾತಕರಿಗೆ. ಆಮೇಲೆ ಕೆಲಸ 4ನೇ ಮನೆ ಅಧಿಪತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಫಲತೆಯನ್ನು ಹೊಂದ್ತೀರಿ. ಒಳ್ಳೆ ಕಾಲೇಜಲ್ಲಿ ನಿಮ್ಗೆ ವಿದ್ಯಾಭ್ಯಾಸವನ್ನ ಮಾಡ್ತೀರಿ. ಒಳ್ಳೆ MBBS ಸೀಟ್ಗೆ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಅದು ಕೂಡ ಸಿಗುವಂತ ಸಾಧ್ಯತೆ ಇರುತ್ತೆ. ಇಂಜಿನಿಯರಿಂಗ್ ಇರ್ಬೋದು, ಗೇಟ್ ಎಕ್ಸಾಮ್ಸ್ ಇರ್ಬೋದು, ಅಥವಾ ಫಾರಿನ್ ಹೋಗ್ಬೇಕು ಅಂತ ಎಕ್ಸಾಮ್ಸ್ ಎಲ್ಲ ಬರೆದಿದ್ರು ಕೂಡ ಅದರಲ್ಲೂ ಕೂಡ ನೀವು ಸಫಲತೆಯನ್ನ ಹೊಂದುವಂತಹ ಸಮಯ ಮೀನರಾಶಿ ಜಾತಕರಿಗೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಕೆಲವರಿಗೆ ಆಪರೇಷನ್ಗಳಾಗ್ಬೋದು, ಸ್ಟಿಚ್ ಹೊಲಿಗೆಗಳು ಹಾಕ್ಬೋದು, ಈ ತರ ಎಲ್ಲ ರಕ್ತ ಕೆಡಬಹುದು. ಜಾಗ್ರತೆಯನ್ನ ವಹಿಸಿ ಮೀನರಾಶಿ ಜಾತಕರು. ದಶಮಾಧಿಪತಿ ದಶಮ ಭಾವವನ್ನು ನೋಡ್ತಾ ಇರೋದ್ರಿಂದ ಉದ್ಯೋಗದಲ್ಲೆಲ್ಲ ಪ್ರಸಿದ್ಧರಾಗ್ತೀರಿ. ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ, ಅನುಕೂಲ ಆಗುತ್ತೆ, ಗೌರವಗಳು ಹೆಚ್ಚಾಗುತ್ತೆ. ಅದರಲ್ಲೂ ಕೂಡ ಟೀಚರ್ಸ್, ಪ್ರೊಫೆಸರ್ಸ್, ಪುರೋಹಿತರುಗಳಿಗೆ ಬಹಳ ಅನುಕೂಲಕರವಾದಂತಹ ಸಮಯ. ಹಾಗಾದ್ರೆ ಮೀನರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಸೂಪರ್ ಆಗಿದೆ. ಶತ್ರುಗಳನ್ನ ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ಏನೇ ಕಾಯಿಲೆಗಳು, ವ್ಯಾಧಿಗಳಿದ್ರೆ ನಿವಾರಣೆ ಆಗುತ್ತೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಪ್ರಮೋಷನ್ ಸಿಗುತ್ತೆ. ಉತ್ತಮವಾದ ಆಹಾರ, ಅನ್ನಹೀ ಪೂರ್ಣ ಬ್ರಹ್ಮ, ಒಳ್ಳೆ ಊಟ ಮಾಡೋಕ್ಕೂ ಯೋಗ ಇರಬೇಕು, ಅಂತಹ ಯೋಗ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ನಿಮ್ ಟೈಮ್ ಮತ್ತೆ ಚೆನ್ನಾಗಿರಲ್ಲ. ಕಷ್ಟಗಳು ಶುಕ್ರವಾರ, ಶನಿವಾರ, ಭಾನುವಾರ ಅಜೀರ್ಣ ಆಗ್ಬೋದು, ಅನಾರೋಗ್ಯ ಉಂಟಾಗ್ಬೋದು. ಪೈಲ್ಸ್ ತೊಂದರೆ ಇರೋರಂತೂ ತುಂಬಾ ಜಾಗ್ರತೆಯನ್ನ ವಹಿಸ್ಬೇಕು. ಊಟ ಆದ್ಮೇಲೆ ಸೌತೆಕಾಯಿ ತಿನ್ಬೇಕು, ಮಜ್ಜಿಗೆ ಕುಡಿಬೇಕು. ಪತ್ನಿಯ ಜೊತೆ ವಿವಾದ ಕೂಡ ಆಗುವ ಸಾಧ್ಯತೆಗಳು ಇದೆ. ನೀವು ಪುರುಷರಾಗಿದ್ದರೆ, ಅದೇ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುವಂತಹ ಸಾಧ್ಯತೆಗಳಿದೆ ಮೀನರಾಶಿ ಜಾತಕರಿಗೆ. ಹಾಗಾದ್ರೆ ಮೀನರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು?
ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕು ಅಂದ್ರೆ ಭಗವಂತ ಯಾರು? ವಿಶ್ವೇಶ್ವರ ಅಲ್ವಾ? ಇಡೀ ವಿಶ್ವಕ್ಕೆ ತಂದೆ ಯಾರು? ಭಗವಂತ ಶಿವ. ಅದು ಜನ ಏನ್ಕಂತಾರೆ, ನಾನೇ ಹೆಡ್ಡು. ಅಪಮಾನ ಆಗುತ್ತೆ. ಯಾರಾದ್ರೂ ಈ ವಿಶ್ವಕ್ಕೆ ನಾನೇ ಹೆಡ್ಡು, ನಾನೇ ಇಡೀ ವಿಶ್ವವನ್ನ ನಡೆಸ್ತೀನಿ, ದೇಶವನ್ನ ಹಂಚ್ಕೊಂಡಿರ್ಬೋದು, ಭೂಮಿಯನ್ನ ಹಂಚ್ಕೊಂಡಿದ್ದೀರಾ, ಗಾಳಿಯನ್ನ ಹಂಚ್ಕೊಂಡಿದ್ದೀರಾ, ನೀರ್ನ ಹಂಚ್ಕೊಂಡಿದ್ದೀರಾ, ಆದ್ರೆ ಇಡೀ ವಿಶ್ವವನ್ನ ನಾನೇ ಆಳ್ತೀನಿ ಅಂತ ಯಾರ ಕೈಲೂ ಆಳಕ್ಕಾಗಲ್ಲ. ಇಡೀ ವಿಶ್ವವನ್ನ ಆಳ್ಬೇಕಾದ್ರೆ ದೇವತೆಗಳು ಆಳ್ಬೇಕು, ಇಲ್ಲ ಅಂದ್ರೆ ಭಗವಂತ ಒಬ್ಬನೇ ವಿಶ್ವೇಶ್ವರ. ಅದಕ್ಕೆಲ್ಲರೂ ಕೂಡ ಓಂ ವಿಶ್ವೇಶ್ವರಾಯ ನಮಃ ಅಂತ ಶಿವನ ಪ್ರಾರ್ಥನೆ ಮಾಡ್ತಾ, ಕಾಶಿ ವಿಶ್ವನಾಥನ ದರ್ಶನ ಮಾಡಿರೋದಂತೂ ಇನ್ನೂ ಒಳ್ಳೆ ಯೋಗ. ಯಾವ್ದಾದ್ರೂ ಜ್ಯೋತಿರ್ಲಿಂಗಗಳ ದರ್ಶನವನ್ನು ನೀವು ಮಾಡಲೇಬೇಕು. ಶಿವನ ಲಿಂಗ ಪೂಜೆ ಲಿಂಗ ರೂಪದಲ್ಲಿ ಶಿವನನ್ನ ಪೂಜೆ ಮಾಡ್ತಾ, ಗಂಗಾ ಜಲದಿಂದ ಶಿವನ ಪೂಜೆ ಮಾಡಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ನಾನು ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಸುಖ ಶಾಂತಿ ಸಮೃದ್ಧಿ ಉತ್ತಮ ಆರೋಗ್ಯ ಸಿಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಧನ್ಯವಾದಗಳು. ವಿಡಿಯೋ ಶೇರ್ ಮಾಡ್ತಾ ಇದ್ರಲ್ಲ, ಧನ್ಯವಾದಗಳು.